ಬೋಧಿಸು ಸ್ವಾಮಿ, ಆ ಸತ್ಯದ ಒಳಾರ್ಥವನ್ನ ಅರಿತುಕೊಳ್ಳುವಂತೆ, ಮುಖ್ಯವಾಗಿ ಕ್ರಿಸ್ತನನ್ನ ಇನ್ನಷ್ಟು ಸ್ಪಷ್ಟವಾಗಿ ನಮ್ಮ ಅಂತರಾತ್ಮದ ಅಥವಾ ಆತ್ಮಿಕ ಕಣ್ಣುಗಳಿಂದ ನೋಡುವಂತೆ, ಅದರ ಮೂಲಕ ನಮ್ಮ ಆಧ್ಯಾತ್ಮಿಕವಾದ ಜೀವನದಲ್ಲಿ ನಾವು ಹೆಚ್ಚಿನ ಪ್ರಯೋಜನವನ್ನು ಪಡೆಯುವಂತೆ ಸಹಾಯ ಮಾಡು. ಬಂದಂತೆ ಎಲ್ಲ ನಿನ್ನ ಮಕ್ಕಳನ್ನು, ಇದನ್ನು ಮುಂದಿನ ದಿನಗಳಲ್ಲಿ ಕೇಳುವಂಥ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ, ಆಮೇನ್. ಓಕೆ, ದೇವರಿಗೆ ಸ್ತೋತ್ರವಾಗಲಿ. ಇವತ್ತು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯವನ್ನು ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ. ಟುಡೇ ವಿ ಆರ್ ಗೋಯಿಂಗ್ ಟು ಮೆಡಿಟೇಟ್ briefly chapter number 7 of Hebrew epistle. Okay, you can read the brief summary of this chapter. ಈ ಅಧ್ಯಾಯದ ಸಂಕ್ಷಿಪ್ತ ಸಾರಾಂಶ ಪ್ರಿಪೇರ್ ಮಾಡಿದ್ದಾರೆ ಜೇಸನ್ ಅವರು, ಅವರಿಗಾಗಿ ನಾನು ಸ್ತೋತ್ರ ಮಾಡ್ತೇನೆ. ಅದರಲ್ಲಿ ನಾವು ಕೆಲವು ಅಂಶಗಳನ್ನು ನೋಡುತ್ತೇವೆ. 7ನೇ ಅಧ್ಯಾಯದಲ್ಲಿ ನಾವು ನೋಡುವಂಥ ಮುಖ್ಯಾಂಶಗಳು ಏನಂತಂದ್ರೆ, ವಿ ಹ್ಯಾವ್ ಅ ಗ್ರೇಟ್ ಹೈ ಪ್ರೀಸ್ಟ್ ಅಂಥೇಳಿ, ನಮಗೊಬ್ಬ ಶ್ರೇಷ್ಠನಾದ ಮಹಾಯಾಜಕನು ಇದ್ದಾನೆ. ಈ ಮಾತುಗಳು ಹೊಸದಾಗಿ ಸತ್ಯವೇದದ ಪರಿಚಯ ಇಲ್ಲದೆ ಇರುವಂಥ ವಾಕ್ಯವನ್ನ ಒಡಂಬಡಿಕೆಯ ಪರಿಚಯ ಸಾಕಷ್ಟು ಇಲ್ಲದೆ ಇರುವಂಥ ವ್ಯಕ್ತಿಗಳೇ ಅರ್ಥ ಆಗೋದಿಲ್ಲ. ಆದರೆ ಸತ್ಯವೇದದ ಪರಿಚಯ ಮಟ್ಟಿಗೆ ಇರುವಂಥವರಿಗೆ ಅರ್ಥವಾಗುತ್ತೆ. ಯಾಕಂದ್ರೆ ಹಳೆ ಒಡಂಬಡಿಕೆಯ ಕಾಲದಲ್ಲಿ ಇಸ್ರಾಯೇಲರ ಮಧ್ಯದಲ್ಲಿ ಒಂದು ಚಲಿಸುವ ದೇವಾಲಯವಿತ್ತು. ಆ ಚಲಿಸುವ ಮೊಬೈಲ್ ಚರ್ಚ್ ಇತ್ತು. ಅದರಲ್ಲೇ ನಡೆದಂಥ ಅನೇಕ ಆಚಾರ ವಿಚಾರಗಳು, ಬಲಿ ಕರ್ಮಕಾಂಡಗಳು, ಇವೆಲ್ಲವೂ ಸಹ ಕ್ರಿಸ್ತನಿಗೆ ಮುಂಗುರುತಾಗಿ ಮುನ್ಸೂಚನೆಯಾಗಿ ಇತ್ತು ಎಂಬುದು ನಮಗೆ ಗೊತ್ತಿದೆ. ಅದರಲ್ಲಿ ಇಬ್ರಿಯರಿಗೆ ಬರೆದಂಥ ಪತ್ರಿಕೆ 7ನೇ ಅಧ್ಯಾಯದಲ್ಲಿ ಇಡೀ ಪುಸ್ತಕದಲ್ಲಿ ಗ್ರಂಥಕರ್ತನು ಹಿಬ್ರಿಯ ಹಿನ್ನೆಲೆಯಿಂದ ಯೇಸು ಸ್ವಾಮಿನ ನಂಬಿದಂಥ ದೇವ ಜನರಿಗೆ, ಕ್ರೈಸ್ತರಿಗೆ ಬರೀತಾ ಇದ್ದಾನೆ. ಯಾಕಂತಂದ್ರೆ ಅವರಿಗೆ ಒಂದು ಸಮಸ್ಯೆ ಇತ್ತು. ಇಬ್ರಿಯ ಕ್ರೈಸ್ತರಿಗೆ ಮೊದಲನೇ ಶತಮಾನದಲ್ಲಿ ಒಂದು ಸಮಸ್ಯೆ ಇತ್ತು. ದೇ ಹ್ಯಾಡ್ ಎ ಇಶ್ಯೂ, ದೇ ಹ್ಯಾಡ್ ಎ ಪ್ರಾಬ್ಲಮ್. ವಾಟ್ ವಾಸ್ ದಟ್ ಇಶ್ಯೂ ಅಂತಂದ್ರೆ, ದೇ ಹ್ಯಾಡ್ ಅನ್ ಇಶ್ಯೂ ಆಫ್ ಇಂಟೆಲೆಕ್ಚುವಲ್ ಅಂತೇಳಿ. ದೇ ಹ್ಯಾಡ್ ಇಂಟೆಲೆಕ್ಚುವಲ್ ಇಶ್ಯೂ. ಏನದು ಅಂತಂದ್ರೆ, ಯೇಸು ಕ್ರಿಸ್ತನನ್ನ ಯಾಜಕನಾಗಿ ಒಪ್ಪಿಕೊಳ್ಳುವುದಕ್ಕೆ ಅವರು ಸಿದ್ಧರಿದ್ದರು. ಆದರೆ ಅವರ ಬೌದ್ಧಿಕವಾದ ಜ್ಞಾನ, ಬೌದ್ಧಿಕವಾದಂಥ ಸಮಸ್ಯೆ ಅವರಿಗಿತ್ತು. ಏನಪ್ಪ ಆ ಬೌದ್ಧಿಕವಾದ ಸಮಸ್ಯೆ ಅಂದ್ರೆ, ಹಳೆ ಒಡಂಬಡಿಕೆಯ ಪರಿಚಯ ಇದ್ದಂಥವರು, ಮೋಶೆ ಧರ್ಮಶಾಸ್ತ್ರದ ಬಗ್ಗೆ ಸಾಕಷ್ಟು ಮಾಹಿತಿ ಇದ್ದಂಥ ಜನರವರು. ಹಾಗಾಗಿ ಅವರಿಗೆ ಗೊತ್ತು ಈ ಯಾಜಕತ್ವ ಅಂದ್ರೆ ಏನು, ಅದರಲ್ಲಿ ಮಹಾಯಾಜಕನ ಕರ್ತವ್ಯವೇನು, ಆತನ ಕೆಲಸದ ಅವಧಿ ಎಷ್ಟು, ಎಲ್ಲ ಮುಂತಾದ ವಿಷಯಗಳು ಅವ್ರಿಗೆ ಗೊತ್ತು. ಧರ್ಮಶಾಸ್ತ್ರದ ತಿರುಳು ಅವ್ರಿಗೆ ಗೊತ್ತಿತ್ತು. ಆದರೆ ಅವರಿಗೆ ಸಮಸ್ಯೆ ಯಾಕೆ ಬಂತು? ಯೇಸು ಸ್ವಾಮಿಯನ್ನ ಮಹಾಯಾಜಕನಾಗಿ ಒಪ್ಪಿಕೊಳ್ಳುವುದಕ್ಕೆ ಮನಸ್ಸಿದ್ರೂ ಒಂದು ಗೊಂದಲದಲ್ಲಿ ಇದ್ರು. ಯಾಕೆಂತಂದ್ರೆ, ಹಳೆ ಒಡಂಬಡಿಕೆಯಲ್ಲಿ ಯಾಜಕನಾಗಿ ಆರಿಸಲ್ಪಡುವಂಥ ವ್ಯಕ್ತಿ ಲೇವಿಯ ಗೋತ್ರದವನಾಗಿರಬೇಕು, ಲೇವಿಯ ಕುಲದಿಂದ ಬಂದಿರಬೇಕು. ಇನ್ನು ಮುಂದೆ ಅಹರೋನನ ಕುಟುಂಬದ ಹಿನ್ನೆಲೆ ಅವನಿಗೆ, ಈ ಮಸ್ಟ್ ಫ್ರಮ್ ದ ಟ್ರೈಬ್ ಆಫ್ ಲೇವಿ, and he must have the Aharon family background. ಅಹರೋನನ ಕುಟುಂಬದ ಹಿನ್ನೆಲೆ ಇರಬೇಕು. ಯಾಕಂದ್ರೆ ಅವರು ಮಾತ್ರವೇ ಈ ಯಾಜಕೋದ್ಯೋಗವನ್ನ ಮಾಡುವುದಕ್ಕೆ ದೇವರಿಂದ ನೇಮಿಸಲ್ಪಟ್ಟಂಥವರು, ಆರಿಸಲ್ಪಟ್ಟಂಥವರು, ಅಭಿಷೇಕ ಹೊಂದಿದಂಥ ವ್ಯಕ್ತಿಗಳು. ಆದ್ರೆ ಈಗ ಅವರಿಗೆ ಸಮಸ್ಯೆ ಏನಂದ್ರೆ, ಸ್ವಾಮಿ ಆತನು ಲೇವಿಯ ಕುಟುಂಬದಲ್ಲಿ ಹುಟ್ಟಲಿಲ್ಲ, ಅದಕ್ಕೆ ಬದಲಾಗಿ ಯಹೂದ್ಯ ಕುಟುಂಬದಲ್ಲಿ, ಯಹೂದ್ಯ ಗೋತ್ರದಲ್ಲಿ ಹುಟ್ಟಿದನು, ಲೇವಿಯ ಗೋತ್ರದಲ್ಲಿ ಹುಟ್ಟಲಿಲ್ಲ. ಅದು ದೊಡ್ಡ ಸಮಸ್ಯೆ. He
ಯಾರೂ ಸಹ ಯಹೂದ್ಯ ಗೋತ್ರದಿಂದ ಯಾಜಕರಾಗಿರಲಿಲ್ಲ, ಮಹಾಯಾಜಕರು ಆಗಿರಲಿಲ್ಲ. ಹಾಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಅವರು ನಂಬಿಕೆಯಲ್ಲಿ ತೊಳಲುತ್ತಿದ್ದಾರೆ. ದೇ ವರ್ ಕನ್ಫ್ಯೂಸ್ಡ್, ದೇ ವರ್ ನಾಟ್ ರೆಡಿ, ದೇ ವರ್ ನಾಟ್ ರೆಡಿ ಇನಫ್ ಟು ಅಕ್ಸೆಪ್ಟ್ ಜೀಸಸ್ ಆಸ್ ದೇರ್ ಹೈ ಪ್ರೀಸ್ಟ್. ಈ ಪತ್ರಿಕೆ ಬರೆಯುವ ಸಮಯದಲ್ಲಿ ಯೇಸು ಸ್ವಾಮಿ ಭೂಲೋಕದಲ್ಲಿ ಇಲ್ಲ. ಆತನು ಈಗಾಗಲೇ ಈ ಪುಸ್ತಕ ಬರೆದಂತ ಮೊದಲ ಶತಮಾನದ ಕಾಲದಲ್ಲಿ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ಸತ್ತು ಹೂಣಲ್ಪಟ್ಟು ತಿರುಗಿ 3ನೇ ದಿನ ಎದ್ದು ಬಂದು ಅನೇಕರಿಗೆ ಕಾಣಿಸಿಕೊಂಡು ತಾನು ಎಲ್ಲರ ಕಣ್ಣು ಮುಂದೆ, ಅನೇಕರ ಕಣ್ಣು ಮುಂದೆ ಸಮುದ್ರದ ತೀರದಲ್ಲಿ ಎಲ್ಲರೂ ನೋಡುತ್ತಿರುವಾಗಲೇ ಮೇಘದ ಜೊತೆಯಲ್ಲಿ ಮೇಘದೊಂದಿಗೆ ಆತನು ಒಯ್ಯಲ್ಪಟ್ಟನು, ಪರಲೋಕಕ್ಕೆ ಒಯ್ಯಲ್ಪಟ್ಟನು. ಈ ಎಲ್ಲ ಹಿನ್ನೆಲೆ ಅವರಿಗೆ ಗೊತ್ತಿದೆ, ಅವರು ಅಪೊಸ್ತಲರು ಉಪದೇಶ ಮಾಡಿದ್ದಾರೆ. ಆದರೆ ಈಗ ಯೇಸು ಸ್ವಾಮಿ ತಂದೆಯ ಬಲಭಾಗದಲ್ಲಿದ್ದುಕೊಂಡು ತನ್ನ ಮಕ್ಕಳಿಗಾಗಿ ವಿಜ್ಞಾಪನೆ ಮಾಡುತ್ತಿದ್ದಾನೆ, ಪ್ರಾರ್ಥನೆ ಮಾಡುತ್ತಿದ್ದಾನೆ ಎಂಬ ಸಮಾಚಾರ, ಎಂಬ ಮಾಹಿತಿ ಅವರಿಗೆ ಗೊತ್ತಿತ್ತು. ಆದರೆ ಗೊಂದಲ ಏನಂತಂದ್ರೆ, ಆತನು ಮಹಾಯಾಜಕನಾಗುವುದಕ್ಕೆ ಗೋತ್ರದಲ್ಲಿ ಹುಟ್ಟಿಲ್ವಲ್ಲ, ಹೀಗೆ ಹಲವಾರು ಪ್ರಶ್ನೆಗಳು ಅವರಲ್ಲಿ ಇದ್ವು. ಅದನ್ನ ಪರಿಷ್ಕಾರ ಮಾಡುವುದಕ್ಕೋಸ್ಕರವಾಗಿ ಈ ಗ್ರಂಥಕರ್ತನು ಈಗಾಗಲೇ ಅದರ ಮೇಲೆ ಹೇಳಿರುವ ವಿಷಯಗಳು, ಅದರಲ್ಲಿ ಪಾಯಿಂಟ್ ನಂಬರ್ 4 ನಾವು 1, 2, 3 ಅದನ್ನು ಸಹ ಜೊತೆಯಾಗಿ ಧ್ಯಾನ ಮಾಡಬೇಕು. ಪಾಯಿಂಟ್ ನಂಬರ್ 4ನಲ್ಲಿ ಅಧ್ಯಾಯ 7 1ರಿಂದ 10 ತನಕ ಓದುವುದಾದ್ರೆ, ನಮಗೆ ಸಮಯ ಇಲ್ಲ, ಓದುವುದಾದ್ರೆ ಸಂಕ್ಷಿಪ್ತವಾಗಿ ಆ 10 ವಚನಗಳಲ್ಲಿ ಬರೆಯಲ್ಪಟ್ಟಂತ ವಿಷಯ ಏನಂದ್ರೆ, ಜೀಸಸ್ ಈಸ್ ಫೋರ್ ಶಾಡೋಡ್. ಜೀಸಸ್ ಈಸ್ ಫೋರ್ ಶಾಡೋಡ್ ಅಂದ್ರೆ ಯೇಸು ಕ್ರಿಸ್ತನನ್ನು ಮುನ್ಸೂಚಿಸಲಾಗಿದೆ. ಯೇಸು ಕ್ರಿಸ್ತನನ್ನು ಮುಂಚಿತವಾಗಿಯೇ ಆತನು ಸೂಚನೆ ಮಾಡಲ್ಪಟ್ಟಿದ್ದಾನೆ. ಅದು ಅಲ್ಲಿ ಬರೆಯಲ್ಪಟ್ಟಿದೆ. ಹೇಗೆ ಮೊದಲೇ ಮುನ್ಸೂಚನೆ ಕೊಟ್ಟಿದ್ದಾನೆ ಅಂತಂದ್ರೆ, ಅದರ ಅರ್ಥ ಏನು? ಧರ್ಮಶಾಸ್ತ್ರದಲ್ಲಾಗ್ಲಿ, ಹಳೆ ಒಡಂಬಡಿಕೆಯ ಪ್ರವಾದಿಗಳ ಪುಸ್ತಕಗಳಲ್ಲಾಗಲಿ, ಪ್ರವಾದನೆಗಳಲ್ಲಾಗಲಿ ಆತನ ಪ್ರಸ್ತಾಪನೆ ಇರಬೇಕು. ಯೇಸು ಕ್ರಿಸ್ತನು ಯಹೂದ್ಯ ಕುಟುಂಬದಲ್ಲಿ ಹುಟ್ಟಿದರು. ಎಲ್ಲಿ ಹುಟ್ಟಿದ್ರು? ಆತನು ಯಾಜಕನಾಗುವುದಕ್ಕೆ, ಮಹಾಯಾಜಕನಾಗುವುದಕ್ಕೆ ಅರ್ಹನಾಗಿದ್ದಾನೆ ಎಂಬ ಸುಳಿವು ಅವರಿಗೆ ಸಿಗಬೇಕಾಗಿದೆ. ಹಾಗೆ ಸಿಗುವಂತ ವಿಷಯಗಳನ್ನ ಈ ಗ್ರಂಥಕರ್ತನು ಮಾತಾಡ್ತಾನೆ. ನೋಡ್ರಿ, 7ನೇ ಅಧ್ಯಾಯ ಮೊದಲ ಕೆಲವು ವಚನಗಳನ್ನು ಓದುವಾಗ ಇಲ್ಲಿ ನಾವು ಪಾಯಿಂಟ್ ನಂಬರ್ 4ನಲ್ಲಿ ಬರೆಯಲ್ಪಟ್ಟಂತ ಜೀಸಸ್ ಈಸ್ ಫೋರ್ ಶಾಡೋಡ್, ಆತನು ಈ ಲೋಕದಲ್ಲಿ ಮನುಷ್ಯ ರೂಪದಲ್ಲಿ ಹುಟ್ಟುವುದಕ್ಕೆ ಮೊದಲೇ 100 ವರ್ಷಗಳ ಹಿಂದೆಯೇ ಆತನು ಈ ರೀತಿಯ ಯಾಜಕತ್ವವನ್ನ, ಮಹಾಯಾಜಕತ್ವವನ್ನ, ಹೈ ಪ್ರೀಸ್ಟ್ ಹುಡ್, ಆ ಯಾಜಕತ್ವವನ್ನು ಹೊಂದುವುದಕ್ಕೆ ಆತನು ಅರ್ಹನು. ದೇವರು ಅದಕ್ಕೆ ಆತನನ್ನು ಸಿದ್ಧಪಡಿಸಿದ್ದಾನೆ. ತನ್ನ ಹೇಳಿಕೆಯ ಮೂಲಕ ಪ್ರವಾದಿಗಳ ಬಾಯಿಂದ ಆ ಸತ್ಯವನ್ನು ತಿಳಿಯಪಡಿಸಿದ್ದಾನೆ ಎಂಬುದನ್ನು ಹೇಳುತ್ತಾನೆ. 6ನೇ ಅಧ್ಯಾಯ ಕೊನೆ ವಚನದಲ್ಲಿ, 20ನೇ ವಚನದಲ್ಲಿ ಓದ್ತೇವೆ, ಯೇಸು ಸದಾಕಾಲವು ಮೆಲ್ಕಿಸೆದೇಕನ ತರಹದ ಮಹಾಯಾಜಕನಾಗಿದ್ದು ನಮಗೋಸ್ಕರ ಮುಂದಾಗಿ ಹೋಗಿ ಆ ಸಾನ್ನಿಧ್ಯವನ್ನು ಪ್ರವೇಶಿಸಿದ್ದಾನೆ ಅಂತ ಹೇಳ್ತಾನೆ. ಅಂದ್ರೆ ಯೇಸು ಸ್ವಾಮಿ ನಮ್ಮೆಲ್ಲರಿಗಿಂತ ಮೊದಲೇ ದೇವ ಸನ್ನಿಧಿಗೆ ಹೋಗಿದ್ದಾನೆ. ಯಾವ ರೀತಿಯಲ್ಲಿ ಹೋಗಿದ್ದಾನೆ ಅಂತಂದ್ರೆ, ಮಹಾಯಾಜಕನಾಗಿ ಹೋಗಿದ್ದಾನೆ. ಮಹಾಯಾಜಕ ದೇವದರ್ಶನದ ಗುಡಾರದ 3ನೇ ಭಾಗದಲ್ಲಿರುವಂತಹ ಅತಿ ಪರಿಶುದ್ಧ ಸ್ಥಳಕ್ಕೆ ಹೋಗುವಾಗ ಆತನು ಜನರ ಪರವಾಗಿ, ತನ್ನ ಪರವಾಗಿ ಹೋಗುತ್ತಾನೆ. ಈಗ ಯೇಸು ಸ್ವಾಮಿ ಪರಲೋಕದಲ್ಲಿ ದೇವರ ಸಾನ್ನಿಧ್ಯಕ್ಕೆ ಸೇರಿದ್ದಾನೆ ಎಂದು ಹೇಳುವಾಗ, ಯಾರಿಗಾಗಿ ಆತನು ಮುಂದಾಗಿ ಹೋಗಿ ದೇವರ ಸನ್ನಿಧಿಯಲ್ಲಿ ಸೇರಿದ್ದಾನೆ, ಪರಲೋಕಕ್ಕೆ ಹೋಗಿದ್ದಾನೆ ಅಂದ್ರೆ ತನ್ನ ಜನರ ಪ್ರತಿನಿಧಿಯಾಗಿ ಹೋಗಿದ್ದಾನೆ. ತನ್ನ ಜನರಿಗಾಗಿ ವಿಜ್ಞಾಪನೆ ಮಾಡಲು ಅಲ್ಲಿ ಇದ್ದಾನೆ. ಯಾವ ರೀತಿಯಲ್ಲಿದ್ದಾನೆ? ಮಹಾಯಾಜಕನ ಉದ್ಯೋಗವನ್ನ ಮಾಡುತ್ತಾ ಇದ್ದಾನೆ. ಮಹಾಯಾಜಕನು ಏನು ಮಾಡ್ತಾನೋ
ಅದನ್ನ ಯೇಸು ಕ್ರಿಸ್ತನು ತನ್ನನ್ನು ನಂಬಿದ ಎಲ್ಲಾ ದೇವಜನರಿಗಾಗಿ ಈಗ ಹೊಸ ಒಡಂಬಡಿಕೆಯ ಕಾಲದಲ್ಲಿ ಹೊಸ ಒಡಂಬಡಿಕೆಯ ಪ್ರಕಾರವಾಗಿ ಮಹಾಯಾಜಕನಾಗಿರುವ ಯೇಸು ಕ್ರಿಸ್ತನು ತಂದೆಯ ಬಳಿಯಲ್ಲಿ ಇದ್ದುಕೊಂಡು ನಮಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದಾನೆ. ಆದರೆ ಕ್ರಮ ಏನು ಅಂತಂದ್ರೆ, ಆತನು ಲೇವಿಯ ಗೋತ್ರದಲ್ಲಿ ಹುಟ್ಟಲಿಲ್ಲ ನಿಜ. ಆರೋನನ ಕುಟುಂಬದ ಹಿನ್ನೆಲೆ ಯೇಸು ಸ್ವಾಮಿಗೆ ಇರಲಿಲ್ಲ, ಅದು ನಿಜ. ಆದರೆ ಮತ್ತೆ ಆತನು ಮಹಾಯಾಜಕನಾಗುವುದಕ್ಕೆ ಯಾವ ರೀತಿಯಲ್ಲಿ ಅರ್ಹತೆಯನ್ನು ಪಡೆದನು ಅಂದ್ರೆ, ಅದಕ್ಕೆ ಬೇಕಾದಷ್ಟು ವಿಷಯ ಹೇಳ್ತಾನೆ. ಹಳೆ ಒಡಂಬಡಿಕೆಯಲ್ಲಿ 110ನೇ ಕೇಳಿಯಲ್ಲಿ, ಇನ್ನು ಇತರ ಕಡೆಗಳಲ್ಲಿ ಇದೇ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಪ್ರಸ್ತಾವ ಮಾಡಿರುವಂತ ಒಂದು ವಿಶೇಷವಾದ ಏನು ಹೇಳುವುದು ಸಬ್ಜೆಕ್ಟ್, ಯೇಸು ಕ್ರಿಸ್ತನ ಮಹಾಯಾಜಕತ್ವದ ಬಗ್ಗೆ ಅರಿವು ಮೂಡಿಸುವಂತ ಶಾಸ್ತ್ರಗಳ ಮಾತುಗಳನ್ನು, ಹಳೆ ಒಡಂಬಡಿಕೆಯ ಶಾಸ್ತ್ರದ ಮಾತನ್ನ ಉಲ್ಲೇಖ ಮಾಡ್ತಾನೆ. ಈ ಮೆಲ್ಕಿಜೆದೇಕನು 7ನೇ ಅಧ್ಯಾಯ 1ನೇ ವಚನ, ಈ ಮೆಲ್ಕಿಜೆದೇಕನು ಸಾಲೇಮಿನ ಅರಸನೂ ಪರಾತ್ಪರನಾದ ದೇವರ ಯಾಜಕನೂ ಆಗಿದ್ದನು ಅಂತೇಳಿ ಇಲ್ಲೇ ಒಂದು ರೀತಿ ಈ ಹೇಳಿಕೆ, ಈ ಮಾತು ಒಬ್ಬ ಸಾಧಾರಣ ಯಹೂದ್ಯನಾದವನಿಗೆ ಗೊಂದಲದಲ್ಲಿಸುವಂತ ವಿಷಯ. ಯಾಕಂತಂದ್ರೆ ಅರಸನಾಗಿದ್ರೆ ಅವನ ಅರಸನೇ ಆಗಿರ್ತಾನೆ. ಅವರ ಪ್ರಕಾರ, ದೇವರ ಆಲೋಚನೆ ಪ್ರಕಾರ, ದೇವರ ಅಭಿಷೇಕದ ಮೂಲಕ ನೇಮಕ ಮಾಡಲ್ಪಡುವಂತ ಕೆಲಸಗಳು ಕೆಲವಿದ್ದು ಆಫೀಸ್ ಅಂತ ಹೇಳ್ತಾರೆ. ಅದರಲ್ಲಿ ಅರಸನಾಗಿ, ಯಾಜಕನಾಗಿ ಮತ್ತು ಪ್ರವಾದಿಯಾಗಿ ಈ ಮೂವರ ಆಫೀಸ್ ಅಥವಾ ಕೆಲಸಕ್ಕೆ ದೇವರು ನೇಮಿಸುವಾಗ ಅಭಿಷೇಕದೊಂದಿಗೆ ನೇಮಿಸುತ್ತಾರೆ. ಅರಸನಾದಂಥವನು ಯಾಜಕನಾಗುವುದಕ್ಕೆ ಸಾಧ್ಯ ಇಲ್ಲ. ಅರಸನ ಅಭಿಷೇಕ, ಅರಸನ ಆಯ್ಕೆ ಅರಸನಿಗೆ ಸಂಬಂಧಪಟ್ಟದ್ದು. ಜನರನ್ನು ಅವನು ರಾಜಕೀಯ ಕೋನದಿಂದ ಆಳ್ವಿಕೆ ಮಾಡಬೇಕು. ಫ್ರಮ್ ದಿ ಪೊಲಿಟಿಕಲ್ ಆಸ್ಪೆಕ್ಟ್, ಪ್ರಜಾಪ್ರಭುತ್ವ ಅಂತ ಏನು ಹೇಳ್ತೇವೆ, ಅದು ಪ್ರಜಾಪ್ರಭುತ್ವ ಅಲ್ಲ. ದಟ್ ವಾಸ್ ನಾಟ್ ಎ ಡೆಮೋಕ್ರಸಿ ಬಟ್ ಥಿಯೋಕ್ರಸಿ ಅಂತ ಹೇಳ್ತಾರೆ. ದೇವರೇ ನಿಜವಾದ ಅರಸನಾಗಿದ್ದನು. ಹಾಗೆ ಇಲ್ಲಿ ಗೊಂದಲ ಏನಂತಂದ್ರೆ, ಅರಸನಾಗಿದ್ದನು ಮೆಲ್ಕಿಜೆದೇಕನೆಂಬಂತ ವ್ಯಕ್ತಿ, ಮತ್ತೆ ಅದೇ ಸಮಯದಲ್ಲಿ ಆತನು ಯಾಜಕನೂ ಆಗಿದ್ದನು, ಸಾಲೇಮಿನ ಅರಸನಾಗಿದ್ದನು ಮತ್ತು ದೇವರ ಮಹಾಯಾಜಕನಾಗಿದ್ದನು ಅಂತ ಹೇಳಿ. ಹಿ ವಾಸ್ ಕಿಂಗ್ ಆಫ್ ಸಾಲೇಮ್ ಅಂಡ್ ಆಲ್ಸೋ ಹಿ ವಾಸ್ ದ ಹೈ ಪ್ರೀಸ್ಟ್ ಅಂತ ಹೇಳ್ತಾರೆ. ಅದು ಮತ್ತು ಹೇಳಿ, ನಮ್ಮ ಪಿತೃವಾದಂತ ಅಬ್ರಹಾಮನು ಅರಸರನ್ನ ಸೋಲಿಸಿ 14ನೇ ಅಧ್ಯಾಯ ಆದಿಕಾಂಡದಲ್ಲಿ ಇರುವ ಹಾಗೆ ಹಿಂತಿರುಗಿ ಬರುವಾಗ, ಜಯದಿಂದ ಬರುವಾಗ, ಯುದ್ಧದಲ್ಲಿ ಗೆದ್ದು ಬರುವಾಗ, ಆತನನ್ನು ಅಕಸ್ಮಾತ್ತಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಬ್ಬ ವ್ಯಕ್ತಿ ಎದುರುಗೊಳ್ತಾನೆ. ಆತನ ಹೆಸರೇ ಮೆಲ್ಕಿಜೆದೇಕನು, ನೀತಿಯ ಅರಸನು, ಸಾಲೇಮಿನ ಅರಸನು. ಹಾಗೆ ಆತನ ಬಗ್ಗೆ ಕೆಲವು ವಿವರಗಳು, ಮಾಹಿತಿ ಇಲ್ಲಿ ಕೊಡಲ್ಪಟ್ಟಿದೆ. 4 ವಚನಗಳನ್ನು ಓದಿದ್ರೆ ಅದು ಗೊತ್ತಾಗ್ತದೆ. ನೋಡ್ರಿ, ಅಲ್ಲೇ ನಾನು ಹೇಳಿದ ಮಾತುಗಳೆಲ್ಲವೂ ಇದೆ. ರಾಜರನ್ನು ಹೊಡೆದು ಹಿಂತಿರುಗಿ ಬರುತ್ತಿದ್ದ ಅಬ್ರಹಾಮನನ್ನು ಎದುರುಗೊಂಡು ಅವನನ್ನ ಆಶೀರ್ವದಿಸಿದನು. ಅವನಿಗೆ ಅಬ್ರಹಾಮನು ತಾನು ಜಯಿಸಿಕೊಂಡು ಬಂದಿದ್ದ ಎಲ್ಲಾ ವಸ್ತುಗಳಲ್ಲಿ 10ನೆಯ ಒಂದು ಭಾಗವನ್ನು ಕೊಟ್ಟನು. ಅವನ ಹೆಸರಿನ ಅರ್ಥವು ನೀತಿ ರಾಜ ಎಂಬುದು. ಇದಲ್ಲದೆ ಅವನು ಸಾಲೇಮಿನ ರಾಜ, ಅಂದರೆ ಸಮಾಧಾನ ರಾಜ. ಅವನಿಗೆ ತಂದೆಯೂ ತಾಯಿಯೂ ವಂಶಾವಳಿಯೂ ಇಲ್ಲ, ಜನ್ಮದ ಆರಂಭವೂ ಮತ್ತು ಆಯುಷ್ಯದ ಅಂತ್ಯವೂ ಇಲ್ಲ. ಅವನು ದೇವರ ಮಗನಿಗೆ ಸಮಾನ ಮಾಡಲ್ಪಟ್ಟಿದ್ದಾನೆ. ಆತನು ನಿರಂತರವಾಗಿ ಯಾಜಕನಾಗಿರುವನು. ಈ ಇಬ್ರಿಯರಿಗೆ ಬರುವಂತ, ಯಹೂದ್ಯರಿಗೆ ಬರುವಂತ ಅನೇಕ ಪ್ರಶ್ನೆಗಳಿಗೆ ಉತ್ತರ ಈ ಮಾತಿನಲ್ಲಿ ಸಿಗುತ್ತೆ. ಸಾಲೇಮಿನ ಅರಸನು, ಆತನು ಒಬ್ಬ ಮಾರ್ಮಿಕವಾದ ಪುರುಷನು. ಸಡನ್ ಆಗಿ ಬರ್ತಾನೆ, ಅಬ್ರಹಾಮನ ಎದುರುಗೊಳ್ತಾನೆ, ಅಬ್ರಹಾಮನನ್ನು ಆಶೀರ್ವದಿಸ್ತಾನೆ. ಇದೆಲ್ಲ ಒಬ್ಬ ದೇವರ ಪ್ರತಿನಿಧಿಯಾಗಿರುವ ಮಹಾಯಾಜಕನು ಮಾಡುವ ಕೆಲಸ. ಆದರೆ ಮೆಲ್ಕಿಜೆದೇಕನು ಅರಸನಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ಆ ಅರಸನೂ ಹೌದು, ಆ ಯಾಜಕನೂ ಹೌದು. ಏನ್ರಿ, ಸಾಲೇಮ್ ಎಂಬ ಯೆರೂಸಲೇಮಿನ ಪ್ರಾಚೀನ ಯೆರೂಸಲೇಮ್ ಪಟ್ಟಣದ ಅರಸನೂ ಆಗಿದ್ದನು.
ಅದೇ ಸಮಯದಲ್ಲಿ ಆತನು ಯಾಜಕನೂ ಆಗಿದ್ದನು. ಯಾರಿಗೆ ಯಾಜಕನು? ದೇವರಿಗೆ, ಪರಾತ್ಪರನಾದ ದೇವರಿಂದ ನೇಮಿಸಲ್ಪಟ್ಟ ಯಾಜಕನಾಗಿದ್ದ. ಅದಕ್ಕಾಗಿ ಆತನ ವಿವರಗಳು, ಎಲ್ಲ ವಿವರಗಳು ಸವಿವರವಾಗಿ ಕೊಡಲ್ಪಟ್ಟಿಲ್ಲ. ಯಾಕಂದ್ರೆ ಅದಕ್ಕೆ ಆತನನ್ನ ಮಾರ್ಮಿಕವಾದ ಪುರುಷನು, ಹಿ ವಾಸ್ ಎ ಮಿಸ್ಟೀರಿಯಸ್ ಪರ್ಸನ್ ಎಂಬುದಾಗಿ ಹೇಳ್ತಾರೆ. ಯಾಕೆ? ತಂದೆ ಇಲ್ಲ, ತಾಯಿ ಇಲ್ಲ, ವಂಶಾವಳಿ ಇಲ್ಲ, ಆರಂಭವೂ ಇಲ್ಲ ಹುಟ್ಟಿಗೆ, ಮತ್ತೆ ಮುಕ್ತಾಯವೂ ಇಲ್ಲ. ಇದು ಈ ಮಾತುಗಳೆಲ್ಲವೂ ವರ್ತಿಸುವುದು ಒಬ್ಬ ದೇವರಿಗೆ ಮಾತ್ರ. ನಂತರ ಯೇಸು ಕ್ರಿಸ್ತನಿಗೂ ಸಹ ವರ್ತಿಸುವಂತ ಮಾತುಗಳು. ಅಂದ್ರೆ ಇಲ್ಲಿ ಗ್ರಂಥಕರ್ತನು ಏನನ್ನ ಹೇಳಕ್ ಹೊರಟಿದ್ದಾನಂದ್ರೆ, ನೋಡಪ್ಪ, ಯೇಸು ಸ್ವಾಮಿ ನೀವು ಅಂದುಕೊಂಡ ಹಾಗೆ ನಜರೇತಿನವನು, ಬಡಗಿಯ ಮಗನು, ಆತನ ತಂದೆ ಯೋಸೇಫನು, ತಾಯಿ ಮರಿಯಳು, ಇದೆಲ್ಲವೂ ಭೌತಿಕವಾಗಿ ಸ್ವಲ್ಪ ಮಟ್ಟಿಗೆ ನಿಜ ಅನಿಸಬಹುದು. ವಾಸ್ತವವಾಗಿ ಮೆಲ್ಕಿಸೆದೇಕನ ತರಹದ ವ್ಯಕ್ತಿ ಆತನು. ಆತನು ಯಹೂದ್ಯರ ಅರಸನೂ ಹೌದು. ಯಾಕಂದ್ರೆ ಆತನ ಅರಸನಾಗಿಯೇ ಹೇಳಲ್ಪಟ್ಟನು, ಜಯಕಾರವನ್ನು ಹೊಂದಿದನು. ನೀನು ಯಹೂದ್ಯರ ಅರಸನೋ ಎಂದು ಪಿಲಾತನು ಕೇಳಿದನು. ನೀನು ಹೇಳಿದ ಹಾಗೆ ಯೇಸು ಸ್ವಾಮಿ ಅದನ್ನು ಒಪ್ಪಿಕೊಂಡು, ಅದೇ ಸಮಯದಲ್ಲಿ ಆತನು ಯಾಜಕನೂ ಆಗಿದ್ದನು. ಯಾಜಕನು ಮಾಡುವ ಕೆಲಸವನ್ನ ಮಾಡಿದನು, ಈಗಲೂ ಮಾಡುತ್ತಿದ್ದಾನೆ. ಅದನ್ನ ಅವರಿಗೆ ತಿಳಿ ಹೇಳಿ ಒಪ್ಪಿಸೋದು ಹೇಗೆ? ಅದಕ್ಕೆ ಈ ಮಾರ್ಮಿಕ ಪುರುಷನನ್ನ ಪ್ರಸ್ತಾಪನೆ ಮಾಡಿ, ಅದು ಸಹ ತಮ್ಮ ಪಿತೃವಾದಂತ ಅಬ್ರಹಾಮನು ಯುದ್ಧ ಮಾಡಿ ಬರುವಾಗ ಎದುರಾದಂತ ಅವನ ಬಗ್ಗೆ, ಅವರಿಬ್ಬರ ನಡೆದಂತ ಸಂಭಾಷಣೆ, ನಡೆದ ಕಾರ್ಯಗಳನ್ನ ಪ್ರಸ್ತಾವನೆ ಮಾಡಿ ಒಂದು ವಿಶೇಷವಾದ ವಿಷಯ ಹೇಳ್ತಾನೆ. ಅಬ್ರಹಾಮನು ಸುಲುಕೊಂಡು ಬಂದಂತ ಎಲ್ಲದರಲ್ಲಿ 10ನೇ ಭಾಗವನ್ನು ಆತನ ಕೊಟ್ಟರು. 10ನೇ ಭಾಗ ಹಳೆ ಒಡಂಬಡಿಕೆಯಲ್ಲಿ ಯಾರಿಗೆ ಕೊಡ್ತಿದ್ರು, ಯಾರಿಗೆ ಕೊಡ್ತಿದ್ರು? ಇಸ್ರಾಯೇಲರ 11 ಗೋತ್ರಗಳು ಸೇರಿ ಅದರಲ್ಲಿ 12ನೆಯ ಗೋತ್ರ, ಒಂದು ಗೋತ್ರವಾಗಿರುವ ಲೇವಿ ಗೋತ್ರದ ಯಾಜಕರಿಗೆ ಕೊಡ್ತಾ ಇದ್ರು. ಈಗ ಅಬ್ರಹಾಮನು ಮೆಲ್ಕಿಸೆದೇಕನೆಂಬ ಈ ಯಾಜಕನೂ ಅರಸನೂ ಆಗಿರುವ ಮಾರ್ಮಿಕ ಪುರುಷನನ್ನು ಎದುರುಗೊಂಡಾಗ ಲೇವಿನೂ ಹುಟ್ಟಲಿಲ್ಲ, ಇಸ್ಸಾಕನೇ ಹುಟ್ಟಲಿಲ್ಲ. ಯಾಕೋಬನ ಎಲ್ಲಿಂದ ಬಂದ? ಯಾಕೋಬನ 12 ಮಕ್ಕಳು ಹುಟ್ಟಿದ ಮೇಲೆ ಅವರು ಗೋತ್ರದ ಪ್ರಧಾನರಾದರು, ಗೋತ್ರಕರ್ತರಾದರು. ಅದು ನಮಗೆ ಗೊತ್ತಿದೆ, ಹಳೆ ಒಡಂಬಡಿಕೆ ಪರಿಚಯ ಇರುವ. ಆದ್ರೆ ಈಗ ಏನೇ, ಅಬ್ರಹಾಮನು 10ನೇ ಭಾಗವನ್ನ ಮೆಲ್ಕಿಸೆದೇಕನಿಗೆ ಕೊಟ್ಟಾಗ ಈ ಲೇವಿಯನು ಸಹ ಅಬ್ರಹಾಮನ ಗರ್ಭದಲ್ಲಿ ಇದ್ದನು ಅಂತ ಹೇಳ್ತಾನೆ. ಅಬ್ರಹಾಮನ ಮಗನ ಇಸ್ಸಾಕನು, ಇಸ್ಸಾಕನ ಮಗನ ಯಾಕೋಬನು, ಯಾಕೋಬನ ಮಕ್ಕಳಲ್ಲಿ ಒಬ್ಬನು ಲೇವಿಯನ್. ಅವನು ಆ ಲೇವಿ ಗೋತ್ರದಿಂದ ಆರಿಸಲ್ಪಟ್ಟಂತ ಯಾಜಕರು ಉಳಿದ 11 ಗೋತ್ರಗಳಿಂದ 10ನೇ ಭಾಗ, ದಶಮ ಭಾಗವನ್ನ ಸ್ವೀಕಾರ ಮಾಡ್ತಿದ್ರು. ಆದ್ರೆ ಇಲ್ಲಿ ಚೋದ್ಯ ಏನು, ವಿಪರ್ಯಾಸ ಅಂತಂದ್ರೆ, ಲೇವಿಯು ಸಹ 10ನೇ ಭಾಗವನ್ನು ಕೊಟ್ಟನು ಅಂತ ಹೇಳಿ. ಎಲ್ಲಿ, ಹೇಗೆ ಅಂದ್ರೆ ಅಬ್ರಹಾಮನ ಹೊಟ್ಟೆಯಲ್ಲಿ ಇದ್ದನು. ಆ ರೂಪದಲ್ಲಿ ನೋಡಿದರೆ ಲೇವಿಯು ಸಹ ಕೊಟ್ಟನು. ದಶಮ ಭಾಗ ಯಾಜಕರಿಗೆ ಸಂಬಂಧಪಟ್ಟದ್ದಲ್ಲ, ದೇವರಿಗೆ ಸಂಬಂಧಪಟ್ಟದ್ದು. ಅದು ನಮಗೆ ಗೊತ್ತಿದೆ, ಅದು ಪ್ರತ್ಯೇಕವಾದ ವಿಷಯ. ಇರಲಿ, ಅದೆಲ್ಲ ಹೇಳ್ಕೊಂಡು ಬಂದು ಈ ಕ್ರಮದಲ್ಲಿ, ಮೆಲ್ಕಿಸೆದೇಕನ ಕ್ರಮದಲ್ಲಿ, ಆ ಆರ್ಡರ್ನಲ್ಲಿ ನಾವು ನೋಡಿದ್ರೆ ಯೇಸು ಸ್ವಾಮಿ ಮಹಾಯಾಜಕನಾಗುವುದಕ್ಕೆ ಅರ್ಹನಾಗಿದ್ದಾನೆ ಎಂದು ಹೇಳುವುದೇ ಈ ಉದ್ದೇಶ. ಈಗ ನಾವು 4ನೇ ಪಾಯಿಂಟ್ ಏನ್ ನೋಡಿದೆವು? ಜೀಸಸ್ ಈಸ್ ಫೋರ್ ಶಾಡೋಡ್. ಅಂದ್ರೆ ಈ 14ನೇ ಅಧ್ಯಾಯ ಆದಿಕಾಂಡ, ಕೀರ್ತನೆಗಳು 110, ಅದರಲ್ಲೂ ಸಹ ಸ್ವತಃ ದೇವರು, ತಂದೆಯಾದ ದೇವರು ತಾನೇ ಮಗನಾದ ದೇವರ ಬಗ್ಗೆ ಹೇಳುವಂತ ಮಾತುಗಳು ಮೊದಲ ಕೆಲವು ವಾಕ್ಯಗಳಲ್ಲಿ ಉಂಟು. ನೀವು ನಂತರ ಮನೆಗೆ ಹೋಗಿ ಅದನ್ನ ಅಧ್ಯಯನ ಮಾಡ್ರಿ. ಇವೆಲ್ಲವೂ ವಿವರವಾಗಿ ಹೇಳಬೇಕಂದ್ರೆ ತುಂಬಾ ಸಮಯ ಆಗತ್ತೆ. ಯಾಕಂದ್ರೆ ನಾವು ಆರಿಸಿಕೊಂಡಂತ ಈ ಪುಸ್ತಕ ಅದು ಸಾಧಾರಣವಾದಂತ ಪುಸ್ತಕ ಅಲ್ಲ. ಮತ್ತು ಈ ಪುಸ್ತಕದಲ್ಲಿ ಬರೆಯಲ್ಪಟ್ಟಂತ ಸಬ್ಜೆಕ್ಟ್, ವಿಷಯ ಆತ್ಮೀಕವಾಗಿ ಶಿಶುಗಳಾಗಿರುವಂಥವರಿಗೂ ಉಂಟು ಇದರಲ್ಲಿ ಬೋಧನೆ, ಹಾಗೆ ಆತ್ಮಿಕವಾಗಿ ಬೆಳೆದಂಥವರಿಗೂ ಸಹ ಉಂಟು, ಬಲವಾದ ಆಹಾರ ತಿನ್ನುವವರಿಗೂ ಉಂಟು. ನಾವು ಕಳೆದ 6ನೇ ಅಧ್ಯಾಯದಲ್ಲಿ ನಾವು ಏನು ನೋಡಿಕೊಂಡೆವು? ನಾವು ಪ್ರಬುದ್ಧತೆಗೆ ಸಾಗುತ್ತಾ ಹೋಗೋಣ, ಮುಂದುವರಿಯೋಣ ಅಂತ ಹೇಳಿ. ಆದರೆ ಈ 7ನೇ ಅಧ್ಯಾಯ ನಮಗೆ ಕಲಿಸುವಂತ ಒಂದು ವಿಶೇಷವಾದ ವಿಷಯವೇನೆಂದ್ರೆ, ನಾವು ಮುಂದುವರಿಯೋಣ, ನಂಬಿಕೆಯಲ್ಲಿ ಮುಂದುವರೆದು ಲೆಟ್ ಅಸ್ ಮೂವ್ ಆನ್
ಅದು ಕರೆಕ್ಟ್. ಆದ್ರೆ 7ನೇ ಅಧ್ಯಾಯದಲ್ಲಿ ದೇವರ ಮಕ್ಕಳಾದ ನಮಗೆ ಬೋಧಿಸುವಂತ ಬೋಧನೆ ಏನಂತಂದ್ರೆ, ಲೆಟ್ ಅಸ್ ಗೋ ಅಪ್ ಅಂತ ಹೇಳ್ತಾರೆ. ಅಂದ್ರೆ ನಾವು ಮೇಲಕ್ಕೆ ಹೋಗೋಣ. ಮೇಲಕ್ಕೆ ಅಂದ್ರೆ ಪರಲೋಕದ ಭಾವದವರಾಗಿ ಇರೋಣ ಎಂಬುದಾಗಿ ಇದರಲ್ಲಿ ಬರೆಯಲ್ಪಟ್ಟಿದೆ. ಅದನ್ನ ನಾವು 2ನೇ ಪಾಯಿಂಟ್ ನಲ್ಲಿ ನೋಡ್ತೇವೆ. ನಾನು ಇಲ್ಲಿ ಡಿಸ್ಪ್ಲೇ ಮಾಡಿರುವಂತಹ 2ನೇ ಪಾಯಿಂಟ್ ಏನಂದ್ರೆ, ಲೆಟ್ಸ್ ಗೋ ಅಪ್ ಡಿಪೆಂಡಿಂಗ್ ಆನ್ ಹೆವೆನ್ಸ್ ರಿಸೋರ್ಸಸ್. ಅಂದ್ರೆ ಪರಲೋಕದ ಸಂಪನ್ಮೂಲಗಳ ಮೇಲೆ ನಂಬಿಕೆ ಇಟ್ಟು, ಕರೆಕ್ಟ್, ಪರಲೋಕದ ಸಂಪನ್ಮೂಲಗಳನ್ನ ಅವಲಂಬಿಸಿ ಅವುಗಳನ್ನು ಆಧಾರ ಮಾಡಿಕೊಂಡು ನಾವು ಮುಂದಕ್ಕೆ ಸಾಗೋಣ. ಅಂದ್ರೆ ಪರಲೋಕದ ಕಡೆಗೆ ನಮ್ಮ ದೃಷ್ಟಿ ಇರಬೇಕು, ನಮ್ಮ ಆಲೋಚನೆಗಳು ಇರಬೇಕು. ಅವರ್ ಪರ್ಸ್ಪೆಕ್ಟಿವ್ ಮಸ್ಟ್ ಬಿ ಹೆವೆನ್ ವರ್ಡ್ ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ಒಂದು ಸ್ಟೇಟ್ಮೆಂಟ್ ಒಬ್ಬ ಭಕ್ತರು ಬರೆದಿದ್ದಾರೆ, ಒಬ್ಬ ಆಥರು ಏನು ಹೇಳ್ತಾರೆ ಅಂತಂದ್ರೆ, ವಿ ಡೋಂಟ್ ಲುಕ್ ಅಟ್ ಹೆವೆನ್ ಫ್ರಮ್ ಅರ್ತ್ಸ್ ಪಾಯಿಂಟ್ ಆಫ್ ವ್ಯೂ, ದಟ್ಸ್ ಅನ್ಬಿಲೀಫ್. ಐ ವಿಲ್ ಕಮ್ ಅಗೇನ್. We don't look at heaven from earth's point of view, that is unbelief. We look at earth from heaven's point of view ಅಂತ ಹೇಳ್ತಾರೆ. ಕನ್ನಡದಲ್ಲಿ ನಾವು ಪರಲೋಕವನ್ನ ಭೂಲೋಕದ ದೃಷ್ಟಿಕೋನದಿಂದ ನೋಡುವವರಲ್ಲ, ಅದು ಅಪನಂಬಿಕೆ. ನಾವು ಈ ಭೂಲೋಕವನ್ನ ಪರಲೋಕದ ದೃಷ್ಟಿಕೋನದಿಂದ ನೋಡುವವರು ಎಂಬುದಾಗಿ ನಾನು ತರ್ಜುಮೆ ಮಾಡಿದ್ದಾನೆ ಆ ವ್ಯಾಖ್ಯಾನವನ್ನ. ವಿ ಡೋಂಟ್ ಲುಕ್ ಅಟ್ ಹೆವೆನ್ ಫ್ರಮ್ ಅರ್ತ್ಸ್ ಪಾಯಿಂಟ್ ಆಫ್ ವ್ಯೂ, ದಟ್ ಇಸ್ ಅನ್ಬಿಲೀಫ್. ವಿ ಲುಕ್ ಅಟ್ ಅರ್ತ್ ಫ್ರಮ್ ಹೆವೆನ್ಸ್ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳಿ. ಅಂದ್ರೆ ಎಷ್ಟು ಮಂದಿ ಅರ್ಥ ಆಯ್ತೋ ಗೊತ್ತಿಲ್ಲ. ಇದೆಲ್ಲ ಸ್ವಲ್ಪ ಏನದು ಆಳವಾದಂತ ಬಲವಾದ ಆಹಾರ ತಿನ್ನುವವರಿಗೆ. ಅದಕ್ಕಾಗಿ ನಾವು ಪಾಯಿಂಟ್ ನಂಬರ್ 3ರಲ್ಲಿ ನೋಡ್ತೇವೆ. 2ರಲ್ಲಿ ಏನ್ ನೋಡಿದ್ವಿ? ಲೆಟ್ಸ್ ಗೋ ಅಪ್ ಡಿಪೆಂಡಿಂಗ್ ಆನ್ ಹೆವೆನ್ಸ್ ರಿಸೋರ್ಸಸ್. ಅದು ಕೊಲೊಸ್ಸದವರು ಬರೆದ ಪತ್ರಿಕೆ 3:2ರಲ್ಲಿ ಬರೆಯಲ್ಪಟ್ಟಂತಹ ಮಾತುಗಳಿಗೆ ಅನ್ವಯಿಸುತ್ತೆ. 2ನೇದಾಗಿ ಲೆಟ್ಸ್ ಹ್ಯಾವ್ ಹೆವೆನ್ಲಿ ಪರ್ಸ್ಪೆಕ್ಟಿವ್, ಅಂದ್ರೆ ರಿಯಾಲಿಟಿ, ವಾಸ್ತವಿಕತೆ ಏನಂತಂದ್ರೆ ನಾವು ಬದುಕುತ್ತಿರುವಂತ ಈ ಪ್ರಪಂಚ ಅಲ್ಲ. ಇವತ್ತು ಭೂಲೋಕದ ಜನರು, ಪ್ರಪಂಚದಲ್ಲಿ ಹುಟ್ಟಿ ಬೆಳೆದಂತಹ ಎಲ್ಲಾ ಜನರು ಯಾವುದನ್ನ ನಂಬುತ್ತಿದ್ದಾರೋ, ಯಾವುದು ನಿಜ ಎಂದು ನಂಬುತ್ತಿದ್ದಾರೋ ಅದಲ್ಲ ನಿಜ. ಏನ್ ನಿಜ? ಈ ಭೂಮಿ ನಿಜ, ಈ ಪ್ರಪಂಚದಲ್ಲಿರುವಂತಹ ಪಂಚಭೂತಗಳು ನಿಜ, ವಾಸ್ತವ, ಕರೆಕ್ಟ್, ವಾಸ್ತವ, ದೇ ಆರ್ ರಿಯಾಲಿಟಿ, ಇದೆಲ್ಲ ಕರೆಕ್ಟ್. ಆದ್ರೆ ದೇವರ ಮಕ್ಕಳಾದಂಥವರಿಗೆ ಇದಕ್ಕೆ ಭಿನ್ನ ಆಲೋಚಿಸುವಂತ ಸಾಮರ್ಥ್ಯ ಇರಬೇಕು. ಆ ಸಾಮರ್ಥ್ಯ ದೇವರ ವಾಕ್ಯದ ಅರಿವಿನಿಂದ, ಅನುಭವದಿಂದ, ಪವಿತ್ರಾತ್ಮನ ನಡೆಸುವಿಕೆಯಿಂದ, ಕ್ರಿಸ್ತನ ಜೊತೆಯಲ್ಲಿ ನಾವು ಬಾಳುವುದರಿಂದ, ಪ್ರಾರ್ಥನೆಯ ಮೂಲಕ ಆತ್ಮಿಕ ಸಂಗತಿಗಳನ್ನು ಅರ್ಥ ಮಾಡಿಕೊಳ್ಳುವುದರ ಮೂಲಕ, ಆತ್ಮಿಕವಾಗಿ ಕಳೆದ ಸಾರಿ ನಾವು ಅಧ್ಯಯನ ಮಾಡಿದ ಹಾಗೆ ಆತ್ಮಿಕವಾಗಿ ಬೆಳೆದು ಪ್ರಬುದ್ಧತೆಗೆ ಬರುವುದರ ಮೂಲಕ ಇವೆಲ್ಲ ಗೊತ್ತಾಗುತ್ತೆ. ನಾವು ಲೋಕದಲ್ಲಿದ್ದರೂ ಲೋಕದವರಂತೆ ಆಲೋಚನೆ ಮಾಡುವ, ಲೋಕವನ್ನ, ಈ ಭೂಮಿಯನ್ನ, ಈ ಭೌತಿಕ ಪ್ರಪಂಚವನ್ನ ಇತರ ಜನತೆ ಅರಿಯದೇ ಇರುವಂತಹ ಜನರವರು, ಎಷ್ಟು ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು, ದೇ ಕ್ಯಾನ್ ಬಿ ಎಜುಕೇಟೆಡ್, ಇಂಟೆಲೆಕ್ಚುಯಲ್ ಪೀಪಲ್ ಆರ್ ಪುವರ್ ಪೀಪಲ್, ಅನ್ಎಜುಕೇಟೆಡ್ ಪೀಪಲ್, ಹೂಎವರ್ ದೇ ಮೇ ಬಿ, ಅವರ ಹಾಗೆ ನೋಡೋರಲ್ಲ. ಯಾಕಂತಂದ್ರೆ ಅವರು, ನಾನು ಈಗಾಗಲೇ ನಾವು ಓದಿಕೊಂಡ ಹಾಗೆ, ವಿ ಡೋಂಟ್ ಲುಕ್ ಅಟ್ ಹೆವೆನ್ ಫ್ರಮ್ ಅರ್ತ್ಸ್ ಆಫ್ ವ್ಯೂ. ಅಂದ್ರೆ ಲೋಕದಲ್ಲಿ ಇರುವಂತ ನಾವು ಪರಲೋಕವನ್ನ ಭೂಲೋಕದ ದೃಷ್ಟಿಯಿಂದ ನೋಡುವುದಿಲ್ಲ. ಇವತ್ತು ಅದೇ ಬಂದಿರೋದು. ಒಂದು ಬಡತನ, ಆತ್ಮಿಕವಾದಂತ ದಾರಿದ್ರ್ಯತೆ ಕ್ರೈಸ್ತ ಸಭೆಗೆ, ಕ್ರೈಸ್ತ ಸಮುದಾಯಕ್ಕೆ ಇರುವುದಾದ್ರೆ ಅದಕ್ಕೆ ಕಾರಣವೇನಂತಂದ್ರೆ, ಆತ್ಮೀಯ ಸಂಗತಿಗಳನ್ನು
ಪಾರಮಾರ್ಥಿಕವಾದ ವಿಷಯಗಳನ್ನು ಅವರು ಭೂಲೋಕದ ದೃಷ್ಟಿಯಿಂದ ನೋಡುತ್ತಾರೆ. ಯೇಸು ಸ್ವಾಮಿನ ನಂಬಿದ್ರೆ ನಮಗೇನು ಸಿಗತ್ತೆ? ಕಷ್ಟಗಳು ಹೋಗುತ್ತಾ? ರೋಗಗಳು ಗುಣವಾಗುತ್ತಾ? ನಮಗೆ ಆಸ್ತಿಪಾಸ್ತಿಗಳು ಬರುತ್ತಾ? ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತಾ? ಇವೆಲ್ಲ ಏನು? ಯಾಕೆ ನಂಬ್ತಾ ಇದೆಯಾ ನೀನು? ನೀನಿರುವ ಈ ಭೌತಿಕ ಪ್ರಪಂಚವನ್ನ, ನಿನ್ನ ಬಾಳುವೆಯನ್ನ, ನಿನ್ನ ಜೀವನವನ್ನ, ನಿನ್ನ ಬದುಕಿನ ಅಗತ್ಯತೆಗಳನ್ನ ಪೂರೈಸುವುದಕ್ಕೋಸ್ಕರವಾಗಿ ನೀನು ದೇವರನ್ನ ನಂಬಿದ್ಯಾ, ಕ್ರಿಸ್ತನನ್ನ ಅಂಗೀಕಾರ ಮಾಡಿದ್ಯಾ, ಕ್ರಿಸ್ತನನ್ನ ನಂಬುತ್ತಾ ಇದ್ಯಾ, ಆತನ ಬಳಿಗೆ ಬರ್ತಾ ಇದ್ಯಾ, ಮೀಟಿಂಗ್ಗಳಿಗೆ ಹೋಗ್ತಿದ್ಯಾ, ಪ್ರಾರ್ಥನೆ ಮಾಡ್ತಾ ಇದ್ಯಾ, ಸಭೆಗೆ ಹೋಗ್ತಾ ಇದ್ಯಾ. ಅದೇನ ಕಾರಣ? that is the reason why you live a spiritual life? ಪರಲೋಕವನ್ನ ಭೂಲೋಕದ ದೃಷ್ಟಿಯಿಂದ ನೋಡ್ತಾ ಇದೆಯಾ, ಅಥವಾ ಈ ಭೂಲೋಕವನ್ನ ಪರಲೋಕದ ದೃಷ್ಟಿಯಿಂದ ನೋಡ್ತಾ ಇದೆಯಾ? there is a lot of difference between these two statement. ಇದನ್ನ ನಮಗೆ ಇನ್ನಷ್ಟು ತಿಳಿಸುವಂತ ವಾಕ್ಯ ನಮ್ಮ ಪಾಯಿಂಟ್ ನಂಬರ್ 2 ನಲ್ಲಿ ಇರುವಂತ ಲೆಟ್ಸ್ ಗೋ ಅಪ್ ಡಿಪೆಂಡಿಂಗ್ ಆನ್ ಹೆವೆನ್ಸ್ ರಿಸೋರ್ಸಸ್. ಪರಲೋಕ ಸಂಪನ್ಮೂಲನ್ನ ಅವಲಂಬಿಸಿ, ಅವುಗಳನ್ನು ಆಧಾರ ಮಾಡಿಕೊಂಡು, ಅವುಗಳ ಮೇಲೆ ನಂಬಿಕೆ ಇಟ್ಟು ನಮ್ಮ ಓಟವನ್ನ, ನಮ್ಮ ನಡಿಗೆಯನ್ನ, ನಮ್ಮ ಪ್ರಯಾಣವನ್ನ, ಆತ್ಮಿಕ ಜೀವನವನ್ನ ನಾವು ಮುಂದುವರಿಸೋಣ ಅಂತ ಹೇಳ್ತಾನೆ. ನೋಡ್ರಿ, ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ ನಮ್ಮೆಲ್ಲರಿಗೂ ಪರಿಚಯವಿರುವಂತ, ಬಹಳ ಪರಿಚಯ, ಚಿರಪರಿಚಯ. ಆದ್ರೆ ಎಷ್ಟು ಪರಿಚಯ ವಾಕ್ಯ ಇದ್ರು ಅಕ್ಷರ ರೂಪದಲ್ಲಿ ಪರಿಚಯ ಇದ್ರೆ ಏನು ಪ್ರಯೋಜನ ಇಲ್ಲ. ಅಕ್ಷರ ಪರಿಚಯ ಇದ್ರೆ ಏನು ಪ್ರಯೋಜನ ಇಲ್ಲಪ್ಪ ತಮ್ಮ. ಅಕ್ಷರ ಅಲ್ಲ ಪರಿಚಯ ಇರಬೇಕಾಗಿರೋದು. ಅದರಲ್ಲಿ ಅಕ್ಷರದಲ್ಲಿ ಅಡಕವಾಗಿರುವ ಆತ್ಮಿಕ ಸತ್ಯ ನಮಗೆ ಗೊತ್ತಾಗಬೇಕು. ಅದು ಎಲ್ರಿಗೂ ಗೊತ್ತಾಗುವಂತ ವಿಷಯ ಅಲ್ಲ. ಏನು ಓದ್ತೇವೆ? ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನದಲ್ಲಿ ಬರೆಯಲ್ಪಟ್ಟಂತ ವಚನ ನಾನು ಆರಿಸಿಕೊಂಡಿದ್ದೇನೆ. ಏನು ಹೇಳುತ್ತೆ ನೋಡೋಣ. ಆದ ಕಾರಣ 1ರಿಂದ ನೋಡಿದ್ರೆ, ಆದ ಕಾರಣ ನೀವು, ಪೌಲನು ಹೇಳ್ತಾನೆ, ನೀವು ಅಂದ್ರೆ ಯಾರು? ಈಗ ನಾವು, ಅಥವಾ ದೇವರ ಮಕ್ಕಳು, ಯೇಸು ಸ್ವಾಮಿಯನ್ನ ನಂಬಿ ರಕ್ಷಣೆ ಹೊಂದಿ, ಶಾಸ್ತ್ರನ ಹೊಂದಿ, ಸಭೆಗಳಲ್ಲಿ ಸೇರಿಸಲ್ಪಟ್ಟು ವಾಕ್ಯವನ್ನು ಓದುತ್ತಾ, ಪ್ರಾರ್ಥಿಸುತ್ತಾ, ಅನ್ಯೋನ್ಯತೆಯಲ್ಲಿ ಬೆಳೆಯುತ್ತಾ, ಆತ್ಮಿಕವಾಗಿ ಬೆಳೆಯುತ್ತಾ, ದೇವರ ಮೇಲೆ ಆಧಾರವಾಗಿದ್ದು ಕ್ರಿಸ್ತನನ್ನು ಪ್ರೀತಿಸುತ್ತಾ, ಇನ್ನು ಬೇಕಾದಷ್ಟು ವಿಷಯ ಹೇಳ್ಬೋದು. ದಿಸ್ ಈಸ್ ಅ ನಾರ್ಮಲ್ ಕ್ರಿಸ್ಟಿಯನ್ ಲೈಫ್, ಅ ನಾರ್ಮಲ್ ಬಿಲೀವರ್ಸ್ ಲೈಫ್ ಸ್ಟೈಲ್. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ, ದೀಕ್ಷಾಸ್ನಾನ ಹೇಳುತ್ತಲ್ಲ, ಸಮಾಧಿ ಮಾಡಲ್ಪಡುವುದು, ಎಬ್ಬಿಸಲ್ಪಡುವುದು, ಅದನ್ನೇ ಹೊಸಬರಾಗಿ ನಡ್ಕೊಳ್ಳುವುದು. ನಮ್ಮ ದೃಷ್ಟಿ ಬದಲಾಯಿಸಲ್ಪಡುತ್ತದೆ, ಬದಲಾವಣೆ ಆಗುತ್ತೆ. ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದಾದರೆ ಮೇಲಿರುವವುಗಳನ್ನೇ ಹುಡುಕಿರಿ. ಅದು ನನಗೆ ತುಂಬಾ ಇಷ್ಟ ಕನ್ನಡದಲ್ಲಿ. ಮೇಲಿರುವವುಗಳನ್ನು ಅವಾಗ ಹುಡುಕ್ರಿ. ಇಲ್ಲ ಭೂಲೋಕದಲ್ಲಿ ಇರುವವುಗಳನ್ನ ಹುಡುಕ್ತಾ ನಿಮಗೆ ಟೈಮ್ ಇದ್ರೆ ಸ್ವಲ್ಪ ಭಾನುವಾರ ಮಾತ್ರ ಆತ್ಮಿಕ ವಿಷಯಗಳನ್ನು ಸ್ವಲ್ಪ ಆಲೋಚನೆ ಮಾಡ್ರಿ ಅಂತ ಇದ್ದಿದ್ರೆ ಚೆನ್ನಾಗಿರೋದು ನಮಗೆ, ಅಲ್ವಾ? ಹಾಗಿಲ್ಲ. ಮೇಲಿರುವವುಗಳನ್ನೇ ಹುಡುಕ್ರಿ. ಏನ್ ಮೇಲಿದೆ? ಮೇಲೆ ಏನಿದೆ? ಪರಲೋಕ ಇದೆ, ದೇವರಿದ್ದಾನೆ, ಯೇಸು ಕ್ರಿಸ್ತನಿದ್ದಾನೆ ಮೇಲೆ. ಆತ್ಮಿಕವಾಗಿ ಬೆಳೆಯುವಂತ, ಆತ್ಮಿಕವಾಗಿ ನಡೆಯುತ್ತಿರುವಂತ ದೇವ ಜನರಿಗೆ ಸಿಗುವಂತ ದೇವ ಜನರು ಆಧಾರವಾಗಿರ್ಬೇಕಾಗಿರೋದು. ಹಾಡ್ತೇವಲ್ಲ ಕನ್ನಡದಲ್ಲಿ, ಆಧಾರ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ, ಈ ನನ್ ಬಾಳ ಬೆಳಗಾಗಿರಲು ಆಧಾರ ನೀ ಬೇಕು. ದೇವರೇ ಆಧಾರ ಬೇಕಂತ, ಕ್ರಿಸ್ತನೇ ಆಧಾರ, ದೇವರ ವಾಕ್ಯನೇ ಆಧಾರ, ಪರಲೋಕವೇ ಆಧಾರ. ಮತ್ತೆ ನಿನ್ನ ದೃಷ್ಟಿ ಅಲ್ಲಿರ್ಬೇಕು ತಾನೆ. ಈ ಭೂಲೋಕದಲ್ಲಿ ಇರುವುದರಿಂದ ಭೂಲೋಕದಲ್ಲಿ ಕೆಲವು ಕೆಲಸಗಳು ನಮಗಿದೆ, ಕೆಲವು ಅಗತ್ಯತೆಗಳು ನಮಗಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ದೇವರು ಹೇಳಲ್ಲ, ಏನು ಹೇಳಲ್ಲ. ಆದರೆ ಈ ಲೋಕದಲ್ಲಿರುವ ನೀನು, ನಾನು, ದೇವರ ಮಕ್ಕಳಾಗಿ ಕರೆಯಲ್ಪಡುವಂತ ನಾವು ಈ ಭೂಲೋಕವನ್ನ ಯಾವ ದೃಷ್ಟಿಯಿಂದ ನೋಡ್ತೇವೆ ಎನ್ನುವುದು ಮುಖ್ಯ, ಅತೀ ಮುಖ್ಯ. We have to see the world in which we live
ಫ್ರಮ್ ಹೆವೆನ್ಸ್ ಪರ್ಸ್ಪೆಕ್ಟಿವ್. ಪರಲೋಕದ ದೃಷ್ಟಿಯಿಂದ ಭೂಲೋಕವನ್ನು ನೋಡಬೇಕು. ಆದರೆ ಇದು ಉಲ್ಟಾ. ನಮ್ಮ ಜನ ಪರಲೋಕವನ್ನೇ ಭೂಲೋಕದ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ಅದನ್ನೇ ಇವತ್ತು ನೀವು ಎಲ್ಲಿ ಹೋದ್ರು ದೊಡ್ಡ ದೊಡ್ಡ ಮೀಟಿಂಗ್ಗಳು, ದೊಡ್ಡ ದೊಡ್ಡ ಸಭೆಗಳು, ದೊಡ್ಡ ದೊಡ್ಡ ಚರ್ಚ್ಗಳು, ದೊಡ್ಡ ದೊಡ್ಡ ಪಾಸ್ಟರ್ಗಳು ಮಾಡೋ ಕೆಲಸ ಅದೇ. ಜನರು ಯೇಸು ಸ್ವಾಮಿ ಬಂದಿದ್ದು, ಸಿಲುಬೆಯಲ್ಲಿ ಸತ್ತಿದ್ದು, ಹೂಣಲ್ಪಟ್ಟಿದ್ದು ಎಲ್ಲ ಇದಕ್ಕೆ ಇನ್ನು 40 ದಿವಸ ಉಪವಾಸ ಇರ್ತಾರೆ. ಅದು ಒಳ್ಳೇದೇ ಉಪವಾಸ ಇರೋದು. 40 ದಿವಸ ಉಪವಾಸವನ್ನ ಆಚರಿಸುವುದು ಇನ್ನೂ ಒಳ್ಳೇದು. ನಾನೇನು ಅದನ್ನ ತಪ್ಪು ಹುಡುಕ್ತಾ ಇಲ್ಲ. ಅದು ನಮ್ಮ ಜೀವಿತದಲ್ಲಿ ಉಪಯೋಗ ಆಗುವಂತ ವಿಷಯ ಏನ್ರಿ. ಆದ್ರೆ ಈ 40 ದಿವಸ ಮಾತ್ರ ಪರಲೋಕದ ಕಡೆಗೆ ಗಮನವಿಟ್ಟು ಮೇಲಿರುವವುಗಳನ್ನೇ ಹುಡುಕುತ್ತಾ ಅವಾಗಲೂ ತುಂಬಾ ಪ್ರಾರ್ಥನೆ, ತುಂಬಾ ಆತ್ಮೀಯರು ಆಗ್ಬಿಟ್ಟು ಮತ್ತು ಉಳಿದ ಜೀವಮಾನ ಕಾಲದಲ್ಲಿ 40 ದಿವಸ ಆದ್ಮೇಲೆ, ಶ್ರಮ ದಿನಗಳು ಮುಗಿದ ಮೇಲೆ, ಈ ಈಸ್ಟರು, ಗುಡ್ ಫ್ರೈಡೆ ಎಲ್ಲ ಮುಗಿದ ಮೇಲೆ ಮತ್ತೆ ಯಥಾ ಪ್ರಕಾರ ನಾಯಿ ಬಾಲ ಡೊಂಕು ಅನ್ನೋ ಹಾಗೆ ಬದುಕಿದ್ರೆ ಏನ್ ಪ್ರಯೋಜನ ಅಂತ ನನ್ನ ಪ್ರಶ್ನೆ. ಅದಕ್ಕೋಸ್ಕರವಾಗಿ ಅಲ್ವಲ್ಲ ನಮ್ಮನ್ನ ದೇವರು ಇದು ಮಾಡಿ. ಅದಕ್ಕಾಗಿ 2ನೇ ವಚನದಲ್ಲಿ ಇರ್ತಾರೆ. ಯಾಕಂದ್ರೆ ಮೇಲಿರುವಗಳನ್ನೇ ನೀವು ಹುಡುಕ್ರಿ. ಅಲ್ಲಿ ಎಲ್ಲಿ? ಮೇಲೆ. ಎಲ್ಲಿ? ಪರಲೋಕದಲ್ಲಿ. ಕ್ರಿಸ್ತನ್ ಎಲ್ಲಿದ್ದಾನೆ? ಎಲ್ಲಿ 2-3 ನನ್ನ ನಾಮದಲ್ಲಿ ಕೂಡಿ ಬರುತ್ತಾರೋ ಅಲ್ಲಿ ಅವರ ನಡುವೆ ನಾನು ಇದ್ದೇನೆಂದು ವಾಗ್ದಾನ ಮಾಡಿದ್ದಾನೆ. ನಿಜ, ಅದನ್ನು ಇಲ್ಲ ಅಂತ ನಾ ಹೇಳ್ತಿಲ್ಲೋ ಮರಾಯ. ಆದ್ರೆ ವಾಸ್ತವವಾಗಿ ಆತನ ಉಪಸ್ಥಿತಿ ಎಲ್ಲಿದೆ? ಪರಲೋಕದಲ್ಲಿ ಇದ್ದಾನೆ. ತನಗೋಸ್ಕರ ಹೋಗ್ಲಿಲ್ಲ, ಅಲ್ಲಿ ಹೋಗಿರೋದು ನಮಗೋಸ್ಕರನೇ. ಈ ಲೋಕಕ್ಕೆ ಬಂದಿದ್ದು ಮನುಷ್ಯರಿಗಾಗಿ. ಈ ಲೋಕದಲ್ಲಿ ತನ್ನ ಪ್ರಾಣವನ್ನು ಕೊಟ್ಟು ಶಿಲುಬೆಯಲ್ಲಿ ಸತ್ತು ತನ್ನ ಪರಿಶುದ್ಧ ರಕ್ತವನ್ನು ಚೆಲ್ಲಿ ಲೋಕದ ಎಲ್ಲ ಜನರಿಗೆ ರಕ್ಷಣೆಯನ್ನು ಸಿದ್ಧ ಮಾಡಿ ಹೂಣಲ್ಪಟ್ಟು ತಿರುಗಿ ಮೃತ್ಯುಂಜಯನಾಗಿ ದೇವರ ನೀತಿಯನ್ನು ಸಕಲ ಸರ್ವ ಮಾನವರಿಗೆ, ತನ್ನನ್ನು ನಂಬಿದ ಎಲ್ಲಾ ಮಕ್ಕಳಿಗೆ ಒಂದು ವಸ್ತ್ರದೋಪಾದಿಯಲ್ಲಿ ತನ್ನ ದೇವರ ನೀತಿಯನ್ನು ಪಾಪಿಗಳಾದ ನಮಗೆ ಹೊದಿಸುವುದಕ್ಕಾಗಿ, ನೀತಿ ವಸ್ತ್ರವನ್ನು ಒದಗಿಸುವುದಕ್ಕಾಗಿ ಪುನರುತ್ಥಾನನಾಗಿ he was raised from the dead to give us the righteousness, his righteousness. ಇಷ್ಟೆಲ್ಲ ಮಾಡಿ ಮುಗಿದ ಮೇಲೆ ಈಗಲೂ ಸಹ ಪರಲೋಕಕ್ಕೆ ಆರೋಹಣವಾಗಿ ಅಲ್ಲೂ ಸಹ ಏನು ಮಾಡ್ತಿದ್ದಾನಂದ್ರೆ, ಇದು ನಾವು ಕೊನೆಯದಾಗಿ 25ನೇ ವಚನದಲ್ಲಿ ನೋಡೋ ಹಾಗೆ, ಅದರಲ್ಲಿ ಎಷ್ಟನೇ ಪಾಯಿಂಟ್ ಅದು? 6ನೇ ಪಾಯಿಂಟ್. ಜೀಸಸ್ ಈಸ್ ಪ್ರೇಯಿಂಗ್ ಫಾರ್ ಹಿಸ್ ಓನ್. 7:25 7ನೇ ಅಧ್ಯಾಯ ಇಬ್ರಿಯರು ಬರೆದ ಪತ್ರಿಕೆ 25ರಲ್ಲಿ ಆ ಮಾತಿದೆ. Even now Jesus is praying in heaven with Father, is sitting with Father in heaven, and he is praying for his own. ತನ್ನವರಿಗಾಗಿ, ತನ್ನ ಸ್ವಂತದವರಿ, ತನ್ನ ಸ್ವಾಸ್ಥ್ಯವಾಗಿರುವ ತನ್ನ ಮಕ್ಕಳಿಗಾಗಿ, ತನ್ನ ಸಭೆಗಾಗಿ, ತನ್ನ ಮಕ್ಕಳಾದ ನಮ್ಮೆಲ್ಲರಿಗಾಗಿ ಆತನು ಪ್ರಾರ್ಥಿಸುತ್ತಿದ್ದಾನೆ. Is it not encouraging to all of us? Even now the ministry of Jesus is for us, even. ಸೊ ಹಾಗಾಗಿ ಏನು ಹೇಳ್ತಾನೆ ಇಲ್ಲಿ ಅಂತಂದ್ರೆ, ನಾವು ಪಾಯಿಂಟ್ ನಂಬರ್ 3-4ರಲ್ಲಿ ನೋಡಿದ ಹಾಗೆ 3ರಲ್ಲಿ ಮುಖ್ಯವಾಗಿ ಲೆಟ್ಸ್ ಹ್ಯಾವ್ ಹೆವೆನ್ಲಿ ಪರ್ಸ್ಪೆಕ್ಟಿವ್, ದಟ್ ಇಸ್ ರಿಯಾಲಿಟಿ. ಈಗ ನಾವು ಅನ್ಕೊಳ್ತೇವೆ ಈ ಭೂಮಿ ಏನ್ ಶಾಶ್ವತ, ಸೂರ್ಯ ಚಂದ್ರನು ಇರುವಷ್ಟು ದಿವಸ ನಿನ್ನ ಹೆಸರು ಇರುತ್ತಪ್ಪ ಅಂತ ಹೇಳ್ತಾರೆ. ಸೂರ್ಯ ಚಂದ್ರರು ಇರುವಷ್ಟು ದಿವಸ ಯೇಸು ಕ್ರೈಸ್ತರ ಹೆಸರು ಇರುತ್ತೆ ಅಂತ ಹೇಳಿ ಮೊನ್ನೆ ಯಾವುದೋ ರೀಲ್ಸ್ ನಲ್ಲಿ ಒಬ್ಬರು ಕ್ರೈಸ್ತರು ಹೇಳ್ತಾ ಇದ್ದಾರೆ. ಒಬ್ರು ಯಾರೋ ಕ್ರೈಸ್ತರಲ್ಲ, ನಾನ್ ಕ್ರಿಶ್ಚಿಯನ್ ಹೇಳ್ತಾ ಇದ್ದಾರೆ. ಒಳ್ಳೆ ಸ್ಟೇಟ್ಮೆಂಟ್ ಅಲ್ಲ? ಈ ಪ್ರಪಂಚದಲ್ಲಿ ಸೂರ್ಯ ಚಂದ್ರರು ಇರುವಷ್ಟು ಕಾಲ ಯೇಸುವಿನ ನಾಮವು ಸಹ ಇರುತ್ತೆ, ಅದನ್ನು ಅಳಿಸಿ ಬಿಡುವುದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅನ್ನೋ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು ಒಬ್ರು. ಅವ್ರೇನು ಪಾಸ್ಟರ್ ಅಲ್ಲ, ಕ್ರೈಸ್ತರಲ್ಲ. ಸೊ ಗುಡ್, ಇಟ್ ಇಸ್ ಗುಡ್ ಸ್ಟೇಟ್ಮೆಂಟ್. ಬಟ್ ನನಗೆ ನಗು ಬಂತು ಆ ಸ್ಟೇಟ್ಮೆಂಟ್ ನೋಡಿ. ಅಂದ್ರೆ ಸೂರ್ಯ ಚಂದ್ರರು ಇಲ್ಲದೆ ಇರುವಂತ ಒಂದು ಟೈಮ್ ಬರುತ್ತೆ. ಪೇತ್ರನ್ ಬರೆದ 2ನೇ ಪತ್ರಿಕೆಯಲ್ಲಿ ಇರುವ ಹಾಗೆ ಪಂಚಭೂತಗಳು ಅದು ಉರಿದು ಸುಟ್ಟು ಕರಕಲಾಗಿ ಹೋಗ್ತವೆ. ಭೂಮಿಯಲ್ಲಿ ಇರುವ ಪಂಚಭೂತಗಳು ಇರುವ ಎಲ್ಲವೂ ಸುಟ್ಟು ಕರಕಲಾಗುತ್ತೆ. ಸೂರ್ಯನು ಕಾಣಿಸೋದಿಲ್ಲ, ಮಬ್ಬಾಗ್ತಾನೆ. ಚಂದ್ರನು ಇರೋಲ್ಲ, ಆಕಾಶವೇ ಇರೋಲ್ಲ. ಇನ್ನು ಸೂರ್ಯ ಚಂದ್ರಗಳು ಇಲ್ಲ. ಆವಾಗ ಯೇಸು ಸ್ವಾಮಿಯ ಹೆಸರು ಇರೋಲ್ವಾ? ನನಗೆ ಆ ಡೌಟ್ ಬಂದು ನನಗೆ ನಗು ಬಂತು. ಯಾಕಂದ್ರೆ ಈಗಾಗಲೇ ನಾವು ಮೆಲ್ಕಿಜೆದೇಕನ ತರಹದ ಯಾಜಕನಾಗಿದ್ದಾನೆ ಯೇಸು ಸ್ವಾಮಿ ಎಂದು ನೋಡಿಕೊಂಡಾಗ ನಾವು ಒಂದು ವಿಷಯ ನೋಡಿಕೊಂಡೆವು. ಮೆಲ್ಕಿಜೆದೇಕನಿಗೆ ತಂದೆ ಇಲ್ಲ, ತಾಯಿ ಇಲ್ಲ, ವಂಶಾವಳಿ ಇಲ್ಲ, ಹುಟ್ಟುವಿಲ್ಲ, ಸಾವಿಲ್ಲ. ಯೇಸು ಸ್ವಾಮಿಗೆ ಹೋಲಿಸಿ ಮಾತಾಡ್ತಿದ್ದಾನೆ. ಯೇಸು ಸ್ವಾಮಿ ಆ ಥರದವನು. ಮನುಷ್ಯನಾಗ ಆತನು ಹುಟ್ಟಿದ್ರು ಸ್ವತಃ ಆತನು ದೇವರಾಗಿದ್ದಾನೆ.
ಆತನಿಗೆ ಅಂತ್ಯ ಇಲ್ಲಿದೆ. ಸೂರ್ಯ ಚಂದ್ರ ಇರೋವರೆಗೂ ಮಾತ್ರ ಇರ್ತಾನೆ ಅಂತಂದ್ರೆ ನಗು ಬರಲ್ವೇ? ನಿಮ್ಮಲ್ಲಿ ಎಷ್ಟು ಮಂದಿಗೆ ಅರ್ಥ ಆಯ್ತು ನನಗೆ ಗೊತ್ತಿಲ್ಲ ಇದು. ಸೊ ವಾಟ್ ಈಸ್ ರಿಯಾಲಿಟಿ? ವಾಸ್ತವಿಕತೆ ಏನು? ಈ ಪ್ರಪಂಚನ ವಾಸ್ತವಿಕತೆ ಅಥವಾ ಪರಲೋಕವ? ಕಣ್ಣಿಗೆ ಕಾಣಿಸುವುದು ವಾಸ್ತವಿಕತೆ ಅಂತ ಹೇಳ್ತೀವಿ ನಾವು. ಹಳೆ ಒಡಂಬಡಿಕೆಯಲ್ಲಿ ಅನೇಕ ಭಕ್ತರನ್ನ ನೋಡುವಾಗ, ಅದು ಅಬ್ರಾಮ್ ಆಗಿರ್ಬೋದು, ಮೋಶೆ ಆಗಿರ್ಬೋದು, ಅವರ ಬಗ್ಗೆ ಧ್ಯಾನ ಮಾಡುವಾಗ ವಿಶೇಷವಾದ ಸಂಗತಿಗಳು ನಮಗೆ ಪ್ರತ್ಯಕ್ಷವಾಗ್ತದೆ, ಅಂದ್ರೆ ನಮಗೆ ಪ್ರಕಟವಾಗ್ತವೆ. ಸೊ ದೇ ಆರ್ ಸಮಥಿಂಗ್ ಲೈಕ್ ರೆವಲ್ಯೂಷನ್. ದೇವರ ವಾಕ್ಯದಲ್ಲೇ ಆ ಮಾತುಗಳು ಬರೆಯಲ್ಪಟ್ಟಿದೆ. ಈಗ ನಾವು ಇಲ್ಲಿ 7 ಪಾಯಿಂಟ್ ನಾವು ನೋಡಿಕೊಂಡೆವು. ಫಸ್ಟ್, ಮೊದಲನೇದು, ವಿ ಹ್ಯಾವ್ ಎ ಗ್ರೇಟ್ ಹೈ ಪ್ರೀಸ್ಟ್. ಮೊದಲನೇ ಪಾಯಿಂಟ್, ಗ್ರೇಟ್ ಹೈ ಪ್ರೀಸ್ಟ್ ಅಂದ್ರೆ ಮೆಲ್ಕಿಜೆದೇಕನ ತರಹದ ಮಹಾಯಾಜಕರು ನಮಗಿದ್ದಾನೆ ಪರಲೋಕದಲ್ಲಿ. ಆತನು ಬಹು ದೊಡ್ಡ ವಿಶೇಷವಾದ ಮಹಾಯಾಜಕನು, ಗ್ರೇಟ್ ಹೈ ಪ್ರೀಸ್ಟ್. ಎರಡನೇದು, ಲೆಟ್ಸ್ ಗೋ ಅಪ್ ಡಿಪೆಂಡಿಂಗ್ ಆನ್ ಹೆವೆನ್ಸ್ ರಿಸೋರ್ಸಸ್. ಅದಕ್ಕೆ ಸಂಬಂಧಪಟ್ಟಂತ ವಾಕ್ಯಗಳನ್ನು ನಾವು ನೋಡಿದ್ದೇವೆ. ನಮ್ಮ ಪ್ರಯಾಣ, ನಮ್ಮ ದೃಷ್ಟಿಕೋನ ಪರಲೋಕದಲ್ಲಿ ಇರಬೇಕು. ಪರಲೋಕದ ದೃಷ್ಟಿಯಿಂದ ಈ ಭೂಲೋಕವನ್ನು ನೋಡುವಾಗ ಇದು ಇರುವುದಿಲ್ಲ ಎಂಬ ಸಂಗತಿ ನಮಗೆ ಗೊತ್ತಾಗುತ್ತೆ. ಪರ್ಮನೆಂಟ್ ಆಗಿರೋದು ಭೂಮಿ ಅಲ್ಲ, ಭೂಲೋಕವಲ್ಲ, ಪ್ರಪಂಚವಲ್ಲ, ಕಣ್ಣಿಗೆ ಕಾಣಿಸುವಂತ ಈ ಭೌತಿಕ ಪ್ರಪಂಚವಲ್ಲ. ಇಟ್ಸ್ ನಾಟ್ ಮೆಟೀರಿಯಲ್ ವರ್ಲ್ಡ್ ದಟ್ ವಿ ಸಿ ಹಿಯರ್ ನೌ. ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಎಕ್ಸಿಸ್ಟಿಂಗ್ ಫಾರ್ ಎವರ್. ನಾವು ನಮ್ಮ ಕಣ್ಣಿಗೆ ಕಾಣಿಸದೇ ಇರುವಂತ ಪರಲೋಕ, ಆತ್ಮೀಯ ಕಣ್ಣುಗಳಿಂದ ಮಾತ್ರವೇ ನೋಡಬಹುದಾದ ಆ ಪರಲೋಕ ಶಾಶ್ವತ. ಹೆವೆನ್ ಈಸ್ ರಿಯಾಲಿಟಿ, ಜೀಸಸ್ ಈಸ್ ರಿಯಾಲಿಟಿ, ಗಾಡ್ ಈಸ್ ರಿಯಾಲಿಟಿ, ಹಿಸ್ ವರ್ಡ್ ಈಸ್ ರಿಯಾಲಿಟಿ, ಹಿಸ್ ಚಿಲ್ಡ್ರನ್ ಆರ್ ರಿಯಾಲಿಟಿ, ಹಿಸ್ ಚರ್ಚ್ ಈಸ್ ರಿಯಾಲಿಟಿ. ಅದು ವಾಸ್ತವಿಕತೆ. ಯಾಕಂದ್ರೆ ದೇವರ ವಾಕ್ಯ ಹೇಳೋದು ಏನಂದ್ರೆ, ನಾವು ನೋಡುತ್ತಿರುವಂತ ಈ ಭೌತಿಕ ಪ್ರಪಂಚ ಒಂದು ದಿವಸ ಇಲ್ಲದಂತಾಗುತ್ತದೆ, ಅದು ತೆಗೆಯಲ್ಪಡುತ್ತದೆ. ಆದರೆ ಇರೋದು ಯಾವುದು? ಮತ್ತು ಹೊಸ ಆಕಾಶ, ಹೊಸ ಭೂಮಿ ಎಲ್ಲ ಬರ್ತಾರೆ. ಅವಾಗ ಆ ಭೂಮಿ ಆಕಾಶದಲ್ಲಿ ಸೂರ್ಯನಿಗೆ ಅಗತ್ಯ ಇಲ್ಲ, ಚಂದ್ರನ ಅಗತ್ಯವಿಲ್ಲ, ಏನಿಲ್ಲ. ದೇವ ಜನರೇ ನಕ್ಷತ್ರಗಳಾಗಿರ್ತಾರೆ. ಯೇಸು ಸ್ವಾಮಿಯ ಸಿಂಹಾಸನದ ಹೊರಡುವ ಬೆಳಕೆ ಪ್ರಖರವಾಗಿ ತೇಜಸ್ಸಿನಂತೆ ಅದು ದೇದೀಪ್ಯಮಾನವಾಗಿ ಬೆಳಗ್ತಾ ಇರುತ್ತೆ. ಏನು ಹೇಳೋದು? ಯಾವುದು ಪರ್ಮನೆಂಟು? ಈಗ ಹಳೆ ಒಡಂಬಡಿಕೆಯ ಭಕ್ತರು ಅವರೆಲ್ಲ ಹುಚ್ಚರೇ ಅನ್ನಲ್ಲ. ನೋಡ್ರಿ, 3ನೇ ಪಾಯಿಂಟು, ಲೆಟ್ಸ್ ಹ್ಯಾವ್ ಹೆವೆನ್ಲಿ ಪರ್ಸ್ಪೆಕ್ಟಿವ್ ಅನ್ನೋದು ರಿಯಾಲಿಟಿ. ಅದನ್ನು ಬ್ರಾಕೆಟ್ನಲ್ಲಿ ರಿಯಾಲಿಟಿ ಅಂತ ನಾನು ಕೊಟ್ಟಿದ್ದೇನೆ. ಅದರ ಅರ್ಥ ಏನು? ಕನ್ನಡದಲ್ಲಿ ಏನು ಇಟ್ಟಿದ್ದಾರೆ? ನಾವು ಸ್ವರ್ಗೀಯ ಕರೆಯುವಿಕೆಯಲ್ಲಿ ಪಾಲ್ಗೊಳ್ಳುತ್ತೇವೆ. ಓಕೆ. ಸೊ ಎನಿಹೌ, 4ನೇದು, ಜೀಸಸ್ ಈಸ್ ಫೋರ್ ಶಾಡೋಡ್. 1ರಿಂದ 10, 11ರಿಂದ 28 ತನಕ ಜೀಸಸ್ ಈಸ್ ಅವರ್ ಹೈ ಪ್ರೀಸ್ಟ್. ನೀವು ಇಡೀ ಅಧ್ಯಾಯವನ್ನು ಓದಿದ್ರೆ ಅದು ಗೊತ್ತಾಗುತ್ತೆ. 25ನೇ ವಚನ ಮಾತ್ರ, ಜೀಸಸ್ ಈಸ್ ಪ್ರೇಯಿಂಗ್ ಫಾರ್ ಹಿಸ್ ಓನ್. ನಾವು ಇದನ್ನು ಮುಗಿಸಿದ ಮೇಲಿರುವಂಥವುಗಳ ಮೇಲೆ ಮನಸ್ಸಿಡ್ರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡ್ರಿ, ಯಾಕಂದ್ರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದೆ. ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಾವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ. ಈ ಎಲ್ಲ ಮಾತುಗಳ ಏನ್ ಹೇಳೋದು ತಾತ್ಪರ್ಯ, ಇದರ ನಿಜವಾದ ವ್ಯಾಖ್ಯಾನ ಏನಂತಂದ್ರೆ, ದ ಹೆವೆನ್ ಈಸ್ ರಿಯಲ್. though we cannot see with our naked eyes, the heaven is reality. ಅದರಿಂದ ದೇವರ ಮಕ್ಕಳಾದ ನಾವು ಭೂಲೋಕದಲ್ಲಿ ಇದ್ರೂ ಸಹ, ಈ ಭೂಲೋಕದಲ್ಲಿರುವ ಕೆಲವು ಅಗತ್ಯತೆಗಳು ನಮಗೆ ಬೇಕಾಗಿದ್ದರೂ ಸಹ, ನಾವು ಈ ಭೂಲೋಕವನ್ನ ಉಪಯೋಗಿಸಿಕೊಳ್ಳುವಾಗ, ಭೂಲೋಕದಲ್ಲಿ ನಾವು ಇರುವಾಗ, ನಾವು ಪರಲೋಕದ ದೃಷ್ಟಿಕೋನದಿಂದ ಭೂಲೋಕದಲ್ಲಿ ನೋಡುವವರು. ದಟ್ ಮೇಕ್ಸ್ ಲಾಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ದ ವರ್ಲ್ಡ್ಲಿ ಪೀಪಲ್ ಅಂಡ್ ಗಾಡ್ಸ್ ಪೀಪಲ್. ದೇವರ ಜನರಿಗೂ ದೇವ ಜನರ ಅಲ್ಲದೆ ಇರುವವರಿಗೂ ವ್ಯತ್ಯಾಸ ಅದೇ ಮುಖ್ಯವಾಗಿ. ಸೊ ಅದು ವಾಸ್ತವಿಕತೆ. ಅದನ್ನೇ ನಾವು ಪಾಯಿಂಟ್ ನಂಬರ್ 5ನಲ್ಲಿ, ಜೀಸಸ್ ಈಸ್ ಅವರ್ ಹೈ ಪ್ರೀಸ್ಟ್,
Jesus is praying for his own. And seventh point ನಲ್ಲಿ, we share in a heavenly calling and received the heavenly gift of salvation. ನೀವು ನಂತರ ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ ಮತ್ತು 6ನೇ ಅಧ್ಯಾಯ 4ನೇ ವಚನ, ಯಾಕಂದ್ರೆ ಈಗಾಗಲೇ ಈ ಅಧ್ಯಾಯಗಳನ್ನು ನಾವು ಅಧ್ಯಯನ ಮಾಡಿದ್ದೇವೆ. ಐ ಡೋಂಟ್ ವಾಂಟ್ ಟು ಟೇಕ್ ಮಚ್ ಆಫ್ ಯುವರ್ ಟೈಮ್ ರಿಪೀಟಿಂಗ್ ದೋಸ್ ವರ್ಸಸ್ ಫ್ರಮ್ ದ ಬೈಬಲ್. ಸೊ ನೀವು ಅದನ್ನು ಓದಿದ್ರೆ ಇಲ್ಲಿ ಹೇಳಲ್ಪಟ್ಟ ವಿ ಶೇರ್ ಇನ್ ಎ ಹೆವೆನ್ಲಿ ಕಾಲಿಂಗ್, ಪರಲೋಕದ ಕರೆಯುವಿಕೆಯಲ್ಲಿ ನಾವು ಪಾಲುದಾರರಾಗಿದ್ದೇವೆ ಎಂಬುದು 3ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳುತ್ತದೆ, ಇದೇ ಇಬ್ರಿಯ ಪತ್ರಿಕೆಯಲ್ಲಿ. ಮತ್ತೆ ರಿಸೀವ್ಡ್ ದ ಹೆವೆನ್ಲಿ ಗಿಫ್ಟ್ ಆಫ್ ಸಾಲ್ವೇಷನ್ ಅನ್ನೋದು 6ನೇ ಅಧ್ಯಾಯ 4ನೇ ವಚನದಲ್ಲಿ ಹೇಳುತ್ತೆ. ಸೊ ಇಷ್ಟೆಲ್ಲ ಹೇಳಿದ ನಂತರ, ಸೊ ಸಿನ್ಸ್ ವಿ ಆರ್ ಗಾಡ್ಸ್ ಪೀಪಲ್ ವಿ ಸಿ ಥಿಂಗ್ಸ್ ಇನ್ ಎ ಡಿಫರೆಂಟ್ ವೇ ವಿತ್ ಡಿಫರೆಂಟ್ ಪರ್ಸ್ಪೆಕ್ಟಿವ್, ಬೇರೆ ದೃಷ್ಟಿಕೋನದಿಂದ ನಾವು ನೋಡುತ್ತೇವೆ ಎಂದು ನಾವು ನೋಡ್ತೇವೆ. ಅದರಿಂದ ಅವರಿಗಿದ್ದಂಥ ಇಂಟೆಲೆಕ್ಚುಯಲ್ ಇಶ್ಯೂಸ್ ಅನ್ನ ಪರಿಷ್ಕರಿಸುವುದಕ್ಕಾಗಿ, ನೋಡ್ರಪ್ಪ, ಯೇಸು ಸ್ವಾಮಿ ಮಹಾಯಾಜಕನಾಗಿದ್ದಾನೆ, ನೀವು ಯಾವುದೇ ವಿಧವಾದ ಸಂಕೋಚವಿಲ್ಲದೆ ನಂಬಬಹುದು, ಆತ ನಮಗಾಗಿ ಹೋಗಿದ್ದಾನೆ, ಶಿಲುಬೆಯ ಕಾರ್ಯವನ್ನು ಮುಗಿಸಿದ ನಂತರ ಮತ್ತೆ ಆತನು ಬರ್ತಾನೆ. ಈಗ ಹಳೆ ಒಡಂಬಡಿಕೆಯಲ್ಲಿ ಧರ್ಮಶಾಸ್ತ್ರದ ಪ್ರಕಾರವಾಗಿ ಇದ್ದಂಥ ಮಹಾಯಾಜಕರು ಬದಲಾವಣೆ ಆಗ್ತಾ ಇದ್ರು, ವರ್ಷ ಒಬ್ಬೊಬ್ಬರು ಬರ್ತಾ ಇದ್ರು. ಅದು ನಿರಂತರವಾದ ಸೇವೆ ಅಲ್ಲ, ಅದು ಯಾವಾಗಲೂ ಇರಬೇಕೆಂಬುದಾಗಿ ದೇವರು ಇಡಲಿಲ್ಲ. ಹಳೆ ಒಡಂಬಡಿಕೆ ಅದು ಮಸ್ಕಾಗಿ ಮರಿಯಾಗಿ ಹೋಗುವಂಥದ್ದು, ಅದು ಕ್ರಿಸ್ತನಿಗೋಸ್ಕರ ಮುಂಚಿತವಾಗಿ ಮುನ್ಸೂಚನೆ ಆಗಿ ಕೊಡಲ್ಪಟ್ಟಂಥದ್ದೇ ಹೊರತು ಅದು ವಾಸ್ತವಿಕತೆ ಅಲ್ಲ. ಅದರಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನಾವು ತಕ್ಕೊಳ್ಳಬೇಕಾದಂಥ ವಿಷಯಗಳು ವಿಶ್ವಾಸಿಗಳಾಗಿ ಕೆಲವಿದೆ, ನಾವು ಬೇಡದಂಥ ವಿಷಯಗಳು ಇದೆ. ಓಕೆ, ಬಲಿಕರ್ಮಕಾಂಡಗಳು ಇವೆಲ್ಲ ಇದೆ. ಅಂದ್ರೆ ಸೆರ್ಮೋನಿಯಲ್ ಲಾ ನಮಗೆ ವರ್ತಿಸುವುದಿಲ್ಲ. ಸೆರ್ಮೋನಿಯಲ್ ಅಂದ್ರೆ ಆಚಾರ ವಿಚಾರಗಳು, ನಿಯಮ ನಿಬಂಧನೆಗಳು ಹಳೆ ಒಡಂಬಡಿಕೆಯಲ್ಲಿ ಮೋಶೆಯ ಮೂಲಕ, ಧರ್ಮಶಾಸ್ತ್ರದ ಮೂಲಕ ದೇವರು ಕೊಟ್ಟಂತ ಈ ಆಚಾರ ಸಂಬಂಧಪಟ್ಟಂತ ವಿಷಯಗಳು ಹೊಸ ಒಡಂಬಡಿಕೆ ವಿಶ್ವಾಸಗಳಿಗೆ ವರ್ತಿಸುವುದಿಲ್ಲ. ಆದರೆ ಇನ್ನಿತರೆ ನಿಯಮಗಳು ಉಂಟು. ಧರ್ಮಶಾಸ್ತ್ರದಲ್ಲಿ ಕೆಲವು ವಿಷಯಗಳು ನಮಗೆ ಬಹಳ ಮುಖ್ಯ, ಅವು ನಮಗೆ ಬೇಕು, ಈಗಲೂ ಅವು ಅಪ್ಲೈ ಆಗುತ್ತೆ. ಹೊಸ ಒಡಂಬಡಿಕೆಯ ಕಾಲದಲ್ಲಿರುವ ದೇವರ ಮಕ್ಕಳಿಗೂ ಅನ್ವಯ ಆಗುತ್ತೆ. ಅದೇಂತಂದ್ರೆ ದೇರ್ ಆರ್ ಮೋರಲ್ ಲಾಸ್, ನೈತಿಕವಾದಂಥ ಏನ್ ಹೇಳೋದು, ಆ ಮೌಲ್ಯಗಳಿದೆ, ನೈತಿಕ ಮೌಲ್ಯಗಳನ್ನು ಒಳಗೊಂಡಂತ ಧರ್ಮಶಾಸ್ತ್ರದ ದೇವರ ಆಜ್ಞೆಗಳು ಉಂಟು. ಅದನ್ನೇ ಯೇಸು ಸ್ವಾಮಿ ಇನ್ನಷ್ಟು ತಿಳಿ ಮಾಡಿ, ಇನ್ನಷ್ಟು ಏನ್ ಹೇಳೋದು, ಇನ್ನು ಆಳವಾಗಿ ಹೇಳ್ತಾನೆ. ಮತ್ತಾಯನ ಸುವಾರ್ತೆಯಲ್ಲಿ ನೀವು ಮಾಡಬಾರ್ದೆಂದು ಕೇಳಿದ್ದೀರಲ್ಲ, ಅದನ್ನ ನಾನು ಹೇಳ್ತೇನೆ, ಒಬ್ಬ ಹೆಂಗಸನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದರೆ ಈಗಾಗಲೇ ಪಾಪ ಮಾಡಿದ ಹಾಗೆ. ಅಂದ್ರೆ ಸೋ ಹೈ, ಸ್ಟ್ಯಾಂಡರ್ಡ್ ಈಸ್ ಸೋ ಹೈ. ನಿನ್ನ ಸಹೋದರನ ದ್ವೇಷಿಸಬಾರದೆಂದು ನೀವು ಕೇಳಿದಿರಲ್ಲ ಧರ್ಮಶಾಸ್ತ್ರದಲ್ಲಿ, ಆದರೆ ನಿನ್ನ ಸಹೋದರನ ನೋಡಿ ಛೀ, ನೀಚ, ದ್ರೋಹಿ ಎಂದು ಹೇಳಿದ್ರೆ ನೀನು ನರಕದಲ್ಲಿ ಸೇರ್ತೀಯ. ಅಂದ್ರೆ ಮೋರಲ್ ಲಾ ಅನ್ನ ಯೇಸು ಸ್ವಾಮಿ ತನ್ನ ಬೋಧನೆಯ ಮೂಲಕ ಇನ್ನಷ್ಟು ಏನು ಹೇಳುದು, ಅದಕ್ಕೆ ಸ್ವಲ್ಪ ಲೇಪನ ಮಾಡಿ, ಲೇಪನ ಅಂತಂದ್ರೆ ಬಂಗಾರಕ್ಕೆ ಯಾವ ರೀತಿಯಲ್ಲಿ ಮೆರುಗನ್ನು ಕೊಡ್ತಾರೋ, ಸುಟ್ಟು ಅದರ ನಿಜವಾದ ಬೆಲೆಯನ್ನು ಹೊರಕ್ಕೆ ತೆಗೆದು ಹೇಳ್ತಾರೋ ಆ ರೀತಿಯಲ್ಲಿ ಹೇಳಿದ್ದಾರೆ. ಆದರೆ ಹಳೆ ಒಡಂಬಡಿಕೆಯ ಯಾಜಕತ್ವವು ಈಗ ನಮಗೆ ಬೇಕಾಗಿಲ್ಲ. ಯಾಕಂದ್ರೆ ಸ್ವತಃ ಯೇಸು ಕ್ರಿಸ್ತನೇ ನಮಗೋಸ್ಕರ ದೇವರ ಸಾನ್ನಿಧ್ಯಕ್ಕೆ ಸೇರಿ ಅಲ್ಲಿ ನಮಗಾಗಿ ವಿಜ್ಞಾಪನೆ ಮಾಡುತ್ತಿದ್ದಾನೆ. ಸೊ ಆ ರೀತಿಯಲ್ಲಿ ಇಬ್ರಿಯ ಕ್ರೈಸ್ತರ ಮನಸ್ಸಿನಲ್ಲಿ ಕ್ರಿಸ್ತನನ್ನ ಮಹಾಯಾಜಕನನ್ನಾಗಿ ಒಪ್ಪಿಕೊಳ್ಳುವುದಕ್ಕೆ, ಅಹರೋನನಿಗಿಂತಲೂ ಹೆಚ್ಚಿನವನು ಎಂದು ಒಪ್ಪಿಕೊಳ್ಳುವುದಕ್ಕೆ ಅವರಿಗೆ ಕೆಲವು ಸಮಸ್ಯೆಗಳಿದ್ದವು. ಅವುಗಳನ್ನ ಬಗೆಹರಿಸುವುದಕ್ಕೆ ಈ 7ನೇ ಅಧ್ಯಾಯವನ್ನ ಈ ಗ್ರಂಥಕರ್ತನು ಬರೆದಿದ್ದಾನೆ. ಸೊ ಅದಕ್ಕಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ಒಂದು ವಚನವನ್ನು ನಾವು ಓದೋಣ. ಯಾಕಂದ್ರೆ ಈ ಭೂಲೋಕ ನೋಡುವುದು ಯಾವ ರೀತಿ ಅಂದ್ರೆ, ನಾವು ನಮ್ಮ ಮಾಂಸದ ಕಣ್ಣುಗಳಿಂದ ನೋಡ್ತೇವೆ, ಅದು ನೋಡಿದ್ರೆ ಅರ್ಥ ಆಗಲ್ಲ. ಆದರೆ ವಿಶ್ವಾಸ ವೀರರ ಪಟ್ಟಿ ಇಬ್ಬರು ಬರೆದ ಪತ್ರಿಕೆಯಲ್ಲಿ ಉಂಟಲ್ವೇ, ಅದರಲ್ಲಿ 11ನೇ ಅಧ್ಯಾಯದಲ್ಲಿ 27ನೇ ವಚನದಲ್ಲಿ
27ನೇ ವಚನದಲ್ಲಿ ಮೋಶೆಯ ಕುರಿತಾಗಿ, ಅಬ್ರಾಮನ ಕುರಿತಾಗಿದೆ, ಮತ್ತೆ ಯೋನನ ಕುರಿತಾಗಿದೆ, ಹೇಬೇಲನ ಕುರಿತಾಗಿ ಇದೆ. ಅಲ್ಲಿಂದ ಪ್ರಾರಂಭ ಆಗಿ ಒಬ್ಬೊಬ್ಬರ ಬಗ್ಗೆ, ಹನೋಕನ ಬಗ್ಗೆ ಕುರಿತಾಗಿದೆ. ಆದರೆ 27ನೇ ವಚನಕ್ಕೆ ಬಂದಾಗ 27ನೇ ವಚನ 11ನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪತ್ರಿಕೆ 27ರಲ್ಲಿ, ಅವನು ಅಂದರೆ ಮೋಶೆ ಅರಸನ ರೌದ್ರಕ್ಕೆ ಭಯಪಡದೆ ಐಗುಪ್ತ ದೇಶವನ್ನು ಬಿಟ್ಟು ಹೋದದ್ದು ನಂಬಿಕೆಯಿಂದಲೇ. ಅದೆಲ್ಲ ನಮಗೆ ಗೊತ್ತಿದೆ ಚರಿತ್ರೆ. ಆದರೆ ಪುನಃ ಹೇಳುವುದೇನೆಂದ್ರೆ, ಅವನು ಅಂದ್ರೆ ಮೋಶೆ ಅದೃಶ್ಯನಾಗಿರುವಾತನನ್ನು ದೃಷ್ಟಿಸುವವನೋ ಎಂಬಂತೆ ದೃಢಚಿತ್ತನಾಗಿದ್ದನು. ಅದೃಶ್ಯನಾಗಿರುವವನನ್ನು ದೃಷ್ಟಿಸುವವನೋ ಎಂಬಂತೆ. ನಮಗಿದು ಜೀರ್ಣ ಆಗಲ್ಲ, ನಮ್ಗೆ ಅರ್ಥ ಆಗೋದು ಇಲ್ಲ. ಅದೇನ್ರಿ ಮಾತಾಡ್ತೀರ, ಅದು ಏನಂತ ಈ ಬೈಬಲ್ ಹೇಳೋದು, ಈ ಪಾಸ್ಟರ್ಗಳು ಹೇಳೋದು ಒಂದು ಅರ್ಥ ಆಗಲ್ರಿ. ನಾವು ಅಲ್ಲಿ ಏನೋ ಮೇಲ್ಮೇಲೆ ಕತೆ ಕಾದಂಬರಿಗಳನ್ನ ಹೇಳ್ಕೊಂಡಿರ್ತಾರೆ ನೋಡ್ರಿ, ಕಾಲಕ್ಷೇಪ ಮಾಡೋರು. ಅನಾವಶ್ಯಕವಾದ ಆಮಿಷಗಳನ್ನು ಒಡ್ತಾರಲ್ಲ, ಅಲ್ಲಿಗೆ ಹೋಗ್ಲಿಕ್ಕೆ ನಮಗೆ ಇಷ್ಟ ಸರ್. ನೀವೆಲ್ಲ ಕಬ್ಬಿಣದ ಕಡಲೆ ಕೊಡ್ತೀರ, ನಮಗೆ ಜೀರ್ಣನೇ ಆಗಲ್ಲ. ಮೋಶೆ ಎಂಥವನಂತೆ ವಿಶ್ವಾಸ ವೀರರಲ್ಲಿ ಒಬ್ಬನಾಗಿದ್ದ ಮೋಶೆ ಹಳವಡಂಬಡಿ ಕಾಲ ತಾನು ಏನ್ ಹೇಳ್ತಾರೆ 27ನೇ ವಚನ, ಅವನು ಅರಸನ ರೌದ್ರಕ್ಕೆ ಭಯಪಡದೆ ಐಗುಪ್ತ ದೇಶವನ್ನು ಬಿಟ್ಟು ಹೋದದ್ದು ನಂಬಿಕೆಯಿಂದಲೇ. ಅದು ನಮ್ಗೆ ಗೊತ್ತಿದೆ. ಆದ್ರೆ ಅವನು ಅದೃಶ್ಯನಾಗಿರುವಾತನನ್ನು ದೃಷ್ಟಿಸುವವನೋ ಎಂಬಂತೆ ದೃಢಚಿತ್ತನಾಗಿದ್ದನು. ವಿಶ್ವಾಸದ ಭಾಷೆ, ವಿಶ್ವಾಸಿಗಳ ಭಾಷೆ, ವಿಶ್ವಾಸದ ನಂಬಿಕೆಯ ಭಾಷೆ, ನಂಬಿಗಸ್ತರಾದ ದೇವರ ಮಕ್ಕಳ ಭಾಷೆ. ಈ 3 ವಿಷಯ ಹೇಳ್ತೇನೆ. ಮೋಸೆಸ್ ಸಾ ದ ಇನ್ವಿಸಿಬಲ್. ಮೋಶೆ ಅದೃಶ್ಯವಾದದ್ದನ್ನ ನೋಡಿದನಂತೆ. ಹುಚ್ಚು ಮಾತಿದು. ಕ್ಯಾನ್ ಎನಿ ಒನ್ ಸಿ ವಿಚ್ ಆರ್ ಇನ್ವಿಸಿಬಲ್? ನೋ. ಬಟ್ ದೇವರ ಕೇಳುತ್ತೆ ಅದೃಶ್ಯವಾದದ್ದನ್ನ ನೋಡಿದನು ಅಂತ ಹೇಳಿ. ಅದೃಶ್ಯವಾದವನನ್ನ ದೃಷ್ಟಿಸಿದನೋ ಎಂಬಂತೆ ಅಂತ ಹೇಳ್ತಾನೆ ಮೋಶೆ ಬಗ್ಗೆ. ಸೊ 3 ಸ್ಟೇಟ್ಮೆಂಟ್. ಮೋಸೆಸ್ ಸಾ ದ ಇನ್ವಿಸಿಬಲ್, ಅದೃಶ್ಯವಾದದ್ದನ್ನು ಅದೃಶ್ಯವಾದವನನ್ನು ದೇವರನ್ನು ನೋಡಿದನು. ಎರಡನೇದಾಗಿ ಮೋಸೆಸ್ ಚೋಸ್ ದ ಇಂಪೆರಿಷಬಲ್. ಮೋಶೆ ಆರಿಸಿಕೊಂಡದ್ದು ನಾಶವಾಗದೇ ಇರುವಂಥದ್ದನ್ನು ಆರಿಸಿಕೊಂಡನು. ನೋಡ್ರಿ, ಇವೆಲ್ಲ ಕನೆಕ್ಟ್ ಮಾಡ್ಕೊಳ್ರಿ. ನಾನು ಇದುವರೆಗೂ ಹೇಳಿದ ಮಾತುಗಳನ್ನ ಕನೆಕ್ಟ್ ಮಾಡ್ಕೊಳ್ರಿ. ಈ ಭೂಲೋಕ, ಈ ಪಂಚಭೂತಗಳು ಎಲ್ಲ ಲಯವಾಗಿ ಹೋಗ್ತದೆ, ನಾಶವಾಗಿ ಹೋಗ್ತದೆ. ಪರಲೋಕ ನಾಶ ಆಗೋದಿಲ್ಲ, ದೇವರ ನಾಶ ಆಗೋದಿಲ್ಲ, ವಾಕ್ಯ ನಾಶ ಆಗೋದಿಲ್ಲ, ದೇವರ ಸಭೆ ನಾಶ ಆಗೋದಿಲ್ಲ, ದೇವರ ಮಕ್ಕಳು ನಾಶ ಆಗೋದಿಲ್ಲ. ಏನ್ರಿ? ಅದಕ್ಕೆ ಮೋಸೆಸ್ ಚೋಸ್ ದ ಇಂಪಾಸಿಬಲ್. ಅವನು ನಾಶವಾಗದವುಗಳನ್ನು ಆರಿಸಿಕೊಂಡನು. ಥರ್ಡ್ಲಿ ಅಂಡ್ ಫೈನಲಿ ಮೋಸೆಸ್ ಡಿಡ್ ದ ಇಂಪಾಸಿಬಲ್. ಮೋಶೆಯು ಸಹ ಅಸಾಧ್ಯವಾದವುಗಳನ್ನು ಮಾಡಿದನು. ಇನ್ನು ಮೋಶೆ ಮಾಡಿದ ಅದ್ಭುತಗಳ ಬಗ್ಗೆ ಹೇಳಿದ್ರೆ ಅದೊಂದು ದೊಡ್ಡ ಸರಮಾಲೆ, ಅದು ದೊಡ್ಡ ಗ್ರಂಥ ಆಗ್ಬಿಡುತ್ತೆ. ಪ್ರಿಯವಾದಂಥ ದೇವರ ಮಕ್ಕಳೇ, ನನ್ನ ಮಾತುಗಳನ್ನು ಕೇಳುತ್ತಾ ಇರುವಂತಹ ಇಬ್ರಿಯ ಪತ್ರಿಕೆಯನ್ನ ಅಧ್ಯಯನ ಮಾಡುತ್ತಿರುವ ಕ್ರಮದಲ್ಲಿ ಒಂದಷ್ಟು ವಿಷಯಗಳನ್ನು, ನನಗೆ ತೋಚಿದ ವಿಷಯಗಳು, ನನಗೆ ಅರ್ಥವಾದ ವಿಷಯಗಳನ್ನು ಸಂಕ್ಷಿಪ್ತವಾಗಿ, ಬಹಳ ಸಂಕ್ಷಿಪ್ತವಾಗಿ ನಾನು ಹೇಳಿದ್ದೇನೆ. ಇಲ್ಲಿ ಇಡೀ ಅಧ್ಯಾಯದ ಪಾಯಿಂಟ್ ಆಫ್ ವ್ಯೂ ಏನಂತಂದ್ರೆ ಇಷ್ಟೇ: ನಮ್ಮ ದೃಷ್ಟಿ ದೇವರ ಕಡೆಗೆ ಇರಬೇಕು, ಪರಲೋಕಕ್ಕೆ ಸಂಬಂಧಪಟ್ಟು ಇರಬೇಕು. ನಂಬಿಕೆ ಆಧಾರವಾಗಿ ಇರುವಂಥ ದೃಷ್ಟಿಕೋನ ನಮಗೆ ಇರಬೇಕು. ಅದು ಕೂಡ ಶಾಶ್ವತವಾಗಿರುವಂಥ ಪರಲೋಕದ ಕಡೆಗೆ ನಮ್ಮ ದೃಷ್ಟಿ ಇರಬೇಕು, ನಮ್ಮ ಆಲೋಚನೆಗಳು ಇರಬೇಕು, ನಮ್ಮ ಯೋಚನೆಗಳು, ವಿಚಾರಧಾರೆ ಹಾಗಿರಬೇಕು. ಅದು ಸತ್ಯವೇದ ನಮಗೆ ತಿಳಿಸುವಂಥ ವಿಷಯ. ಈ ಅಧ್ಯಾಯವನ್ನ ಅಥವಾ ಇಡೀ ಪುಸ್ತಕವನ್ನ ಬರೆದು ಈ ಇಬ್ರಿಯ ಹಿನ್ನೆಲೆಯಿಂದ ಬಂದಂಥ ಕ್ರೈಸ್ತ ನಂಬಿಕೆಯಲ್ಲಿ ಸ್ಥಿರಪಡಿಸುವುದಕ್ಕಾಗಿ ಈ ಗ್ರಂಥಕರ್ತನು ಪ್ರಯಾಸಪಟ್ಟನು. ಆ ಮಾತುಗಳು ಅನೇಕ ಶತಮಾನಗಳಿಂದ ಅನೇಕ ಲಕ್ಷಾಂತರ ಕೋಟ್ಯಾಂತರ ದೇವರ ಮಕ್ಕಳಿಗೆ ಪ್ರಯೋಜನವಾಗಿ ಅವರನ್ನ ನಂಬಿಕೆಯಲ್ಲಿ ದೃಢಚಿತ್ತರಾಗಿ ನಿಲ್ಲಿಸುವುದಕ್ಕೆ ಕಾರಣವಾದಂಥ ಈ ಮಾರ್ಪಡದ ವಾಕ್ಯಗಳು ಇವತ್ತು ನೀವು ನಾನು ಧ್ಯಾನ ಮಾಡಿದ್ದೇವೆ. ಇವುಗಳು ನಮಗೆ ಸಹಾಯಕವಾಗಿರಲಿ. ಮುಂದಿನ ನಮ್ಮ ವಿಶ್ವಾಸದ ಜೀವಿತಕ್ಕೆ ಇದು ಗೊಬ್ಬರದಂತೆ, ಒಂದು ಫರ್ಟಿಲೈಸರ್ ಅಂತೆ ಕೆಲಸ ಮಾಡಲಿ ಎಂಬ ಪ್ರಾರ್ಥನೆಯೊಂದಿಗೆ ಈ ದಿನದ ಅಧ್ಯಯನವನ್ನು ನಾನು ಮುಗಿಸುತ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಲೆಟ್ಸ್ ಹ್ಯಾವ್ ಎ ವರ್ಡ್ ಆಫ್ ಪ್ರೇಯರ್. ಕರ್ತನೇ, ತಂದೆಯಾದ ದೇವರೇ, ನಿನ್ನ ಪವಿತ್ರ ನಾಮಕ್ಕೆ ಸ್ತೋತ್ರ. ನಿನ್ನ
ಕುಮಾರನೂ ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನು ಮಾಡಿದ ಆ ಶಿಲುಬೆಯ ಯಾಗದ ಮೂಲಕ ರಕ್ಷಣೆ ಹೊಂದಿ ಕರ್ತನೆ ದೇವರ ನೀತಿಯನ್ನು ಹೊಂದಿರುವಂತ ನಿನ್ನ ಮಕ್ಕಳಾದ ನಾವುಗಳೆಲ್ಲವೂ ಅವತ್ತು ಹಿಬ್ರಿಯ ಕ್ರೈಸ್ತರ ಹಾಗೆ ನಾವು ಒಂದು ವೇಳೆ ಗೊಂದಲದಲ್ಲಿ ಸಿಲುಕಿದ್ರೆ ಈ ಪತ್ರಿಕೆಯ ಸತ್ಯಗಳು ನಮ್ಮನ್ನ ಪುನಃ ವಿಶ್ವಾಸದಲ್ಲಿ ಸ್ಥಿರಪಡಿಸುತ್ತವೆ. ಅದೃಶ್ಯವಾದವುಗಳ ಮೇಲೆ, ಪರಲೋಕಕ್ಕೆ ಸಂಬಂಧಪಟ್ಟ ಆಧ್ಯಾತ್ಮಿಕ ವಿಷಯಗಳ ಮೇಲೆ ನಮ್ಮ ದೃಷ್ಟಿ ಇರಬೇಕು. ಲೋಕದಲ್ಲಿ ಇದ್ದರೂ ಸಹ ನಾವು ಲೋಕವನ್ನ ಪರಲೋಕದ ದೃಷ್ಟಿಕೋನದಿಂದ ನೋಡಬೇಕು ಎಂಬ ಸತ್ಯವನ್ನ ಇವತ್ತು ನಮಗೆ ಬೋಧಿಸಿದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. ಬಂದಂತ ಎಲ್ಲ ನನ್ನ ಮಕ್ಕಳನ್ನು ಆಶೀರ್ವದಿಸು. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ. Amen. Amen. Thank you very much. God bless you all.